ನೀವೆಲ್ಲ ಇರೋದ್ರಿಂದನೇ ಏನಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇದು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಯಿತು. ಅಂಡ್ ನಮ್ಮ ಟೀಮನ್ನು ಕೂಡ ಈಗ ನಾವು ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಚಿತ್ರದ ನಾಯಕ ನಟರಾದಂತಹ ದೀಕ್ಷಿತ್ ಶೆಟ್ಟಿ ಅವರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ವೇದಿಕೆಗೆ ಬರ್ಬೇಕಂತ ಕೇಳ್ಕೊಡ್ತೀನಿ. ಶ್ರೀನಿಧಿ ಬೆಂಗಳೂರು ಅಂತ ಚಿತ್ರರಂಗಕ್ಕೆ, ಈ ಚಲನಚಿತ್ರ ಪ್ರಪಂಚಕ್ಕೆ ಹೊಸಬ. ಇನ್ನು ಬೆರಗುಗಣ್ಣಿನಿಂದ ಈ ಕಲಾ ಪ್ರಪಂಚವನ್ನ ನೋಡ್ತಾ ಇದ್ದೀನಿ. ಮೊದಲನೇ ಚಿತ್ರವನ್ನ ನಾವು ಪ್ರಾರಂಭ ಮಾಡಿದಾಗ ನಮಗೆ ಇಷ್ಟು ನಂಬಿಕೆ ಇರಲಿಲ್ಲ ಚಲನಚಿತ್ರ ಇಷ್ಟೊಂದು ವಿಸ್ತಾರವಾಗಿ ಎಲ್ಲ ರೀತಿಯ ಪ್ರೇಕ್ಷಕರಿಗೂ ತಲುಪುತ್ತೆ ಅಂತ. ಚಿತ್ರವನ್ನ ನಾವು ತುಂಬಾನೇ ಕನ್ವಿಕ್ಷನ್ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ತುಂಬಾನೇ ಎಚ್ಚರದಿಂದ ಇಡ್ತಾ ಚಿತ್ರವನ್ನ ನಾವು ಮಾಡ್ತಾ ಹೋದ್ವಿ. ಈಗ ಅದು 25 ದಿನಗಳನ್ನ ಪೂರೈಸಿ 50 ದಿನಗಳತ್ತ ದಾಪುಗಾಲ ಹಾಕ್ತಾ ಇದೆ. ಸೊ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದ್ರೆ ಮೀಡಿಯಾನೇ. ಮೊದಲನೇದಾಗಿ ಯಾಕೆ ಅಂದ್ರೆ ನಮ್ಮ ಚಲನಚಿತ್ರದ ಪ್ರಚಾರ ಕೂಡ ತುಂಬಾನೇ ಕಡಿಮೆ ಇತ್ತು. ನಮ್ಮ ಪ್ರಚಾರ ನಮ್ಮ ಸರ್ಕಲ್ ಬಿಟ್ಟು ಎಕ್ಸ್ಟರ್ನಲ್ ಸರ್ಕಲ್ಗಳಿಗೆ ರೀಚ್ ಆಗಿರ್ಲಿಲ್ಲ. ಚಿತ್ರ ಬಿಡುಗಡೆ ಆಗೋ ಮುನ್ನ ಚಿತ್ರ ಮೊದಲ ಪ್ರದರ್ಶನ ಕಾಣ್ತಾ ಇದ್ದ ಹಾಗೆ ಹರೀಶ್ ಅರಸ್ ಸರ್ ಮತ್ತೆ ಅವರು ಒಂದಿಷ್ಟು ಜನ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಈ ತರ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ ಅಂತ. ಸೊ ಅವರೆಲ್ಲ ಬಂದು ಚಿತ್ರದ ಬಗ್ಗೆ ಅವ್ರಿಗೆ ಇಷ್ಟ ಆಗಿ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರ ಮೂಲಕ ಪತ್ರಿಕೆಗಳಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ದೃಶ್ಯ ಮಾಧ್ಯಮದಲ್ಲಾಗಿರ್ಬೋದು, ಪ್ರತಿಯೊಂದು ಕಡೆ ಈ ವಿಚಾರ ಹಂಚ್ಕೊಂಡಾಗ 2ನೇ ದಿನದಿಂದಾನೇ ಆ ಕ್ರಿಟಿಕ್ಸ್ಗೆ, ಆ ವಿಮರ್ಶೆಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಆ ವಿಮರ್ಶೆನೇ ನೋಡಿ ತುಂಬಾ ಜನ ಥಿಯೇಟರ್ಗೆ ಬರ್ತಾ ಹೋದ್ರು. ಎಷ್ಟೊಂದ್ ಜನ ಆಡಿಯನ್ಸು ಅದನ್ನೇ ಹೇಳಿದ್ರು, ನಾವಿಂತ ಯೂಟ್ಯೂಬ್ ಚಾನೆಲ್ ನ ವಿಮರ್ಶೆ ನೋಡಿದ್ವಿ, ಇಂಥ ಪತ್ರಿಕೆಯ ವಿಮರ್ಶೆ ನೋಡಿದ್ವಿ ಅಂತ. ಸೊ ಅಲ್ಲಿ ತನಕ ನಮ್ಗೆ ಇದರ ಪವರ್ ಏನು ಅಂತ ಗೊತ್ತಿರ್ಲಿಲ್ಲ. ನಾವು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಮತ್ತೆ ರವಿ ಸರ್ ಎಲ್ಲ ನಾವು ಡಿಸ್ಕಷನ್ ಮಾಡುವಾಗ ಹಿಂದಿನ ದಿನದವರೆಗೂ 3,000 ಜನ ನೋಡಿದ್ರೆ ಸಾಕು ನಾವು ಸಿನಿಮಾ ಅನ್ನೋದು ಆ ಒಂದು ಲೆವೆಲ್ ನಾವು ಬಂದ್ಬಿಟ್ಟಿದ್ವಿ. ಅಷ್ಟ್ ಜನ ಆದ್ರೂ ಕಡೆ ಪಕ್ಷ ನೋಡ್ಲಿ ನಮ್ ಸಿನಿಮಾನ ಅಂತ. ಆದ್ರೆ ಅದು ನಮ್ಗೆ 2ನೇ ದಿನದಷ್ಟರಲ್ಲೇ ನಾವು ಅನ್ಕೊಂಡಿದ್ ನಂಬರ್ಸ್ ಅಚೀವ್ ಮಾಡ್ಬಿಟ್ವಿ. ದಿನದಿಂದ ದಿನಕ್ಕೆ ಚಿತ್ರ ನಮ್ಮಿಂದ ಜನ ಚಿತ್ರವನ್ನ ತೆಗೆದುಕೊಂಡ್ಬಿಟ್ರು. ಜನ ಈ ಚಿತ್ರವನ್ನ ಬೇರೆ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋದ್ರು. ಸೊ ನಾವು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ. ಹೊರ ದೇಶಗಳಲ್ಲೂ ಕೂಡ ಚಿತ್ರ ಬಿಡುಗಡೆ ಆಯ್ತು. ಅಮೆರಿಕಾದಲ್ಲಿ, ಜರ್ಮನಿಯಲ್ಲಿ, ಐರ್ಲೆಂಡ್ ಅಲ್ಲಿ, ಕೆನಡಾದಲ್ಲಿ, ಯುರೋಪಿನ ಒಂದಿಷ್ಟು ದೇಶಗಳಲ್ಲಿ ಕೂಡ ಚಲನಚಿತ್ರ ಬಿಡುಗಡೆ ಆಯ್ತು. ಅಲ್ಲಿ ಬಿಡುಗಡೆ ಆಗಿ ಅಲ್ಲೂ ಕೂಡ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಬಂತು ನಮ್ಮ ಚಿತ್ರಕ್ಕೆ. ಒಂದೊಂದು ದಿನಾನು ಕೂಡ ಅಂದ್ರೆ ಕನಸು, ಇಷ್ಟು ವರ್ಷದ ಏನ್ ಕನಸಿತ್ತು, ಏನ್ ಪರಿಶ್ರಮ ಇತ್ತು, ಅದನ್ನ ಮೀರಿ ಪ್ರತಿಕ್ರಿಯೆ ಸಿಗ್ತಾ ಹೋಯ್ತು. ಸೊ ಖುಷಿ ಆಗ್ಲೇ ಇಲ್ಲ ನಮ್ಗೆ. ಖುಷಿ ಅನ್ನೋದಕ್ಕಿಂತ ಭಯ ಆಗ್ತಾನೆ ಬಂತು. ಒಂದೊಂದು ದಿನಕ್ಕೂ ನಮಗ್ ಭಯ ಉಲ್ಬಣಗೊಳ್ತಾ ಬಂತು. ಯಾಕಂದ್ರೆ ಯಾಕಿಷ್ಟು ಪ್ರೀತಿ ಕೊಡ್ತಾ ಇದಾರೆ ಜನ ಅಂದ್ರೆ ಇದರ ಒಂದು ವಿಸ್ತಾರವಾದಂತಹ ಒಂದು ಹಂತಗಳು ನಮ್ಗೆ ಅರ್ಥ ಆಗ್ತಾ ಹೋಯ್ತು. ಎಷ್ಟು ಪವರ್ ಇದೆ ಒಂದು ದೃಶ್ಯ ಮಾಧ್ಯಮಕ್ಕೆ ಅಥವಾ ಮೀಡಿಯಾಗೆ, ಎಷ್ಟು ಪವರ್ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಯ್ತು. ಸೊ 2ನೇ ವಾರದಿಂದ ಜನನೇ ನಮ್ಗೆ ಹೇಳ್ತಾ ಹೋದ್ರು, ದಾವಣಗೆರೆಯಲ್ಲಿ ಶೋಸ್ ಇಲ್ಲ, ಹುಬ್ಳಿಲಿ ಶೋಸ್ ಇಲ್ಲ, ಒಂದೊಂದು ಕಡೆನೂ ನಮ್ಗೆ ಶೋಸ್ ಇಲ್ಲ ಅಂತ ರಿಕ್ವೆಸ್ಟ್ ಬರೋದಕ್ಕೆ ಶುರುವಾಯ್ತು. ಅಂಡ್ ನಮ್ ಕಡೆಯಿಂದ ಏನಾಯ್ತು, ನಾವೊಂದು ಗೂಗಲ್ ಶೀಟ್, ಒಂದು ಫಾರ್ಮ್ ನ ರೆಡಿ ಮಾಡಿ ಎಲ್ಲೆಲ್ಲಿ ನಮ್ಗೆ ಸಿನಿಮಾಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ ಆ ಫಾರ್ಮ್ ನ ಅಲ್ಲಲ್ಲಿರುವಂತಹ ಏನಾಗುತ್ತೆ ಚೈನ್ ಗಳಿಗೆ ನಾವು ತಿಳಿಸ್ತಾ ಹೋದ್ವಿ. ಇಲ್ಲಿ ಈ ಪ್ರದೇಶದಲ್ಲಿ ಇಷ್ಟು ಜನ ಈ ಸಿನಿಮಾ ನೋಡ್ಬೇಕು ಅಂತ ಬಯಸ್ತಾ ಇದ್ದಾರೆ, ದಯವಿಟ್ಟು ನಮ್ಗೆ ಸ್ಕ್ರೀನ್ ಕಲ್ಪಿಸ್ಕೊಡಿ ಅಂತ. ಹಾಗಾಗಿ ನಮ್ಗೆ 2ನೇ ವಾರ ಮುಗಿಯೋ ಹಂತಕ್ಕೆ ನಮ್ಮ ಸ್ಕ್ರೀನ್ಗಳ ಹೆಚ್ಚಳ ಆಗ್ತಾ ಹೋಯ್ತು. ಎಲ್ಲಾ ಕಡೆನೂ ನಮ್ಮ ಸಿನಿಮಾ ಪ್ರದರ್ಶನಗೊಳ್ತಾ ಹೋಯ್ತು. 80ರಿಂದ 86 ಶೋಗಳನ್ನ ಕಾಣ್ತಾ ಹೋಯ್ತು. ಸೊ ದಿನದಿಂದ ದಿನಕ್ಕೆ ಚಿತ್ರ ಬೆಳೀತಾನೆ ಹೋಯ್ತು. ಸೊ ಇವಾಗ ನಾವು 25ನೇ ದಿನದ ಒಂದು ಸಕ್ಸಸ್ ಮೀಟ್ ನ ಮೀಡಿಯಾ ಮುಂದೆ ಹಂಚ್ಕೊಳ್ಳೋದಕ್ಕೆ ಅಂತ ಬಂದಿದೀವಿ. ಸೊ ಎಲ್ಲಾರು ಮಾತಾಡ್ತೀವಿ. ಮೊದಲನೇದಾಗಿ ನೀವೆಲ್ಲ ಬಂದಿದ್ದಕ್ಕೆ, ಕನ್ನಡಿಗರ ಜೊತೆಯಾಗಿ ನಿಂತಿದ್ದಕ್ಕೆ, ನಮ್ಮಂತ ಹೊಸವರ ಕನಸಿಗೆ ಬೆಂತಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ
ಸೊ ಅದೇ ನಮ್ಮಿಂದ ಏನೂ ಇಲ್ಲ. ಎಷ್ಟು ಥಿಯೇಟರ್ ಇದೆ ಅಂದ್ರೆ 82 ಸ್ಕ್ರೀನ್ಸ್ ಏನೋ ಇದು ಮಾಡಿದ್ರಿ, ಆಮೇಲೆ ಏನೇನು ಡೆವಲಪ್ಮೆಂಟ್ ಆಯ್ತು, ಇವಾಗ ಎಷ್ಟು ಸ್ಕ್ರೀನ್ಸ್ ಇದೆ ಹಾ, ಅದಾದ್ಮೇಲೆ ಏನಾಯ್ತು, ಅದ್ರ ನೆಕ್ಸ್ಟ್ ವೀಕ್ ತುಂಬಾನೇ ಸಿನಿಮಾಗಳು ಬರ್ತಾ ಹೋಯ್ತು. ಜಾಸ್ತಿ ಸಿನಿಮಾಗಳು ರೀಚ್ ಆಗ್ತಾ ಇದ್ದಂಗೆ ಥಿಯೇಟರ್ಗಳಿಗೆ ನಮ್ಗೆ ಸ್ಕ್ರೀನ್ಸ್ ಕೊರತೆ ಆಯ್ತು, ಮತ್ತೆ ಸ್ಕ್ರೀನ್ಗಳು ಕಡಿಮೆ ಆಗ್ತಾ ಹೋಯ್ತು. ಈಗ ಸಿನಿಮಾ ಒಂದು 2 ಸ್ಕ್ರೀನ್ಗಳಲ್ಲಿ ರನ್ ಆಗ್ತಾ ಇದೆ ಈ ವೀಕು. ಮತ್ತೆ ಸೋಮವಾರದಿಂದ PVR ಚೈನ್ಸ್ ಮತ್ತೆ ನಮ್ಗೆ ಸ್ಕ್ರೀನ್ ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ 23 ಸಿನಿಮಾ ಈ ವಾರ ತೆರೆ ಕಂಡಿದೆ, ಬೇರೆ ಬೇರೆ ಭಾಷೆಗಳನ್ನೆಲ್ಲ ಒಳಗೊಂಡಂತೆ. ಹಾಗಾಗಿ ಅಲ್ಲಿ ಪ್ಲೇಸ್ಮೆಂಟ್ಗೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರೂ ಈ ಹೋದ ವೀಕು ಕೂಡ ನಮ್ದು ಮಿನಿಮಮ್ ವೀಕ್ಲಿ ಆವರೇಜ್ ಆಕ್ಯುಪೆನ್ಸಿ ಅಂದ್ರೆ 32-33% ಇತ್ತು. ಸೊ ತುಂಬಾನೇ ಟಾಪ್ ಲೆವೆಲ್ ಅಲ್ಲಿ ಡೌನ್ಫಾಲ್ ಆಗಿಲ್ಲ. ಡೌನ್ಫಾಲ್ ಯಾವಾಗ ಆಯ್ತು ಅಂದ್ರೆ ಯಾವತ್ತು RCB ಮ್ಯಾಚ್ ಇತ್ತು ಅವತ್ತು ಈವ್ನಿಂಗ್ ಶೋ ಸ್ವಲ್ಪ ಡಲ್ ಆಯ್ತು ನಮ್ದು ಕಲೆಕ್ಷನ್. ಅದು ಬಿಟ್ಟು ನಮ್ದು ಗ್ರಾಜುವಲಿ ವೀಕ್ ಡೇಸ್ ಯಾವ ಕಲೆಕ್ಷನ್ ಬರ್ತಿತ್ತು ಅದು ಹಾಗೆ ಗ್ರಾಜುವಲಿನೇ ಕವರ್ ಅಪ್ ಆಗ್ತಾ ಇತ್ತು. ಸರ್ ನೀವ್ ಹೇಳ್ಬೇಕು. ಸೊ ರೈಟ್ಸ್ ಎಲ್ಲಾನು ಟಾಕ್ ಅಲ್ಲಿ ಇದೆ. ಸೊ ಈಗ ಟಿವಿ ರೈಟ್ಸ್ ಆಗಿರ್ಲಿ, ಡಬ್ಬಿಂಗ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್, ಅದಾದ್ಮೇಲೆ OTT ರೈಟ್ಸ್, ಪ್ರತಿಯೊಂದು ಕೂಡ ಯಾವ್ದನ್ನು ನಮ್ಗೀಗ ನೆಗೆಟಿವ್ ನಲ್ಲಿಲ್ಲ. ಸೊ ಸೇಫ್ ಆಗಿ ಪ್ರಾಫಿಟ್ ಕೂಡ ಒಂದು ತಕ್ಕ ಮಟ್ಟದ ಪ್ರಾಫಿಟ್ ಕೂಡ ಮಾಡೋ ಒಂದು ಅಭಿಲಾಷೆ ಇದೆ. ಆಗತ್ತೆ ಅಂತ ಆಗ್ತಿದೆ ಸರ್. ಆಲ್ಮೋಸ್ಟ್ ಆಲ್ ನಾವು ಹೊಸ ಒಂದು ತಂಡ ಆಗಿ ಥಿಯೇಟರ್ ಕಲೆಕ್ಷನ್ ಏನು ಆಗ್ಬೇಕಿಲ್ಲ ಸರ್, ಅದು ಚೆನ್ನಾಗಾಗಿದೆ ಸರ್, ಅಷ್ಟು ಹೇಳ್ಬೋದು ಸರ್. ಲಾಸ್ಟ್ 3 years ಅಲ್ಲಿ ಏನು ಹೊಸಬರು ಮೂವಿನಲ್ಲಿ ಏನ್ ಮೇಜರ್ ಥಿಯೇಟರ್ ಇಂದ ಕಲೆಕ್ಷನ್ ಆಗ್ಬೇಕು, ನಮ್ಮ ಮೂವಿ ಜಾಸ್ತಿ ಎತ್ತಿದೆ ಅಂತ ಹೇಳಕ್ ಬಯಸ್ತೀನಿ ಸರ್. ಸೊ ಕಲೆಕ್ಷನ್ ವೈಸು ಅಷ್ಟೇ, ಮತ್ತೆ ಆಡಿಯನ್ಸು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟಕ್ಕೆನೆ ನೋಡಿದ್ರು. ಮೇ ಬಿ ನಮ್ಗೆ ಫಸ್ಟ್ 2 weeks ಅಲ್ಲಿ 30,000 ಹತ್ತತ್ರ ಜನ ನಮ್ಮ ಸಿನಿಮಾನ ಥಿಯೇಟರ್ ನೋಡಿದ್ರು. 2 weeks ಅಂದ್ರೆ ಫಸ್ಟ್ ವೀಕ್ ಎಂಡ್ ಆಗೋ ಸಮಯಕ್ಕಾಗಲೇ. ಸೊ ಈಗ ಬೇರೆಯವರು ಮಾತಾಡ್ತಾರೆ. ನಿಮ್ಮ ಹಿರಿಯರಿಗೆ ನನ್ನ ನಮಸ್ಕಾರ. ಬ್ಲಿಂಕ್ ಸಿನಿಮಾ 25 ದಿನ ಪೂರೈಸಿದೆ. ಬಹಳ ಖುಷಿ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳು 25 ದಿನ ಒಂದು ಹಾದಿಯನ್ನು ಮುಟ್ಟಿದಾಗ ಕಲಾವಿದರಿಗೆ ಮತ್ತೆ ಆ ತಂಡಕ್ಕೆ ಎಲ್ರಿಗೂ ಒಂದು ತುಂಬಾ ದೊಡ್ಡ ವಿಚಾರ ಅದು ಇವತ್ತಿನ ದಿನದಲ್ಲಿ 25 ದಿನ ಅನ್ನೋದು. ಅಂಡ್ ಇದು ಸಾಧ್ಯ ಆಗಿದ್ದು ನಾನು ಕಂಪ್ಲೀಟ್ ಕ್ರೆಡಿಟ್ನ ಜನರಿಗೆ ಕೊಡ್ತೀನಿ. ಯಾಕಂದ್ರೆ ಎಂಟು ಸ್ಕ್ರೀನಿಂದ ಶುರು ಮಾಡಿದಂಥ ಸಿನಿಮಾನ, ಅದೇ ಅವ್ರು ಹೇಳಿದಾಗೆ 3,000 ಜನ ನೋಡಿದ್ರೆ ಸಾಕು ಅನ್ನುವ ಸಿನಿಮಾನ ಮೊದಲನೇದಾಗಿ ನೀವು ವಿಮರ್ಶೆ ಮಾಡ್ತೀರಾ, ರಿವ್ಯೂಸ್ಗಳನ್ನ ಆಚೆ ಬಿಡ್ತೀರಾ. ಅದಾದ್ಮೇಲೆ ಅದನ್ನ ನೋಡ್ಕೊಂಡು ಒಂದಿಷ್ಟು ಜನ ಥಿಯೇಟರ್ಗೆ ಬರ್ತಾರೆ, ಸಿನಿಮಾನ ನೋಡಕ್ ಶುರು ಮಾಡ್ತಾರೆ. ಅಂಡ್ ಸಿನಿಮಾ ನೋಡಿದವರು ವೈಯಕ್ತಿಕವಾಗಿ ಸಿನಿಮಾ ಬಗ್ಗೆ ಬರೆದು ಹಾಕಿದ್ರು. ಸಿನಿಮಾದ ನನಗೆ ಸುಮಾರು ಜನ ಹೇಳಿದ್ದಾರೆ, ಲಿಟ್ರಲಿ ಒಂದು ಸಿನಿಮಾಗೆ ನಾವು ಪುಷ್ ಮಾಡ್ತೀವಿ. ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಾಗ ನಾವು ಏನ್ ಮಾಡ್ತೀವಿ, ಹೇಳ್ತೀವಿ ಹೋಗಿ ಇನ್ನು ಆ ಸಿನಿಮಾ ನೋಡಿಲ್ವಾ, ಆ ಸಿನಿಮಾ ನೋಡಿಲ್ವಾ ನೀನು ಅಂತ ಒಂದು ಗೊತ್ತಿಲ್ಲದೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಂಡ್ ಆ ಸಿನಿಮಾ ನಮಗ್ ಸಿಕ್ತು ಸಾಕಷ್ಟು ವರ್ಷಗಳಾದ್ಮೇಲೆ ಕನ್ನಡ ಸಿನಿಮಾಗೆ ಅದಾಗಿತ್ತು ಅಂತ ಅನ್ಸುತ್ತೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ಅದಾಗ್ತಾ ಇತ್ತು, ಆ ಸಿನಿಮಾ ನೋಡಿಲ್ವಾ, ಈ ಸಿನಿಮಾ ನೋಡಿಲ್ವಾ ಅಂತ. ಬಟ್ ಬ್ಲಿಂಕ್ಗೆ ಅದು ಬಹಳ ಹೆಲ್ಪ್ ಆಯ್ತು, ವರ್ಡ್ ಆಫ್ ಮೌತ್ ಬಹಳ ಹೆಲ್ಪ್ ಆಯ್ತು. ಅಂಡ್ ಈ 25 ದಿನ ನಮ್ಮ ಜೊತೆ ನಿಂತಂತ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಮತ್ತು ಜನರಿಗೂ ಮತ್ತೊಮ್ಮೆ ನನ್ನ ತಂಡದ ಕಡೆಯಿಂದ ತುಂಬುತ್ತದೆ ಧನ್ಯವಾದಗಳು. ಅಂಡ್ ತಂಡದ ಬಗ್ಗೆ ಹೇಳಲೇಬೇಕು, ಶ್ರೀನಿಧಿ ಬೆಂಗಳೂರು ಮತ್ತು ರವಿಚಂದ್ರ, ಪ್ರಸನ್ನ ಅವರು, ಎಲ್ಲರೂ, ಚೈತ್ರಾಚಾರ್, ಮಂದಾರ ಅವರು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡು ಮಾಡಿದಂತ ಪ್ರಾಜೆಕ್ಟ್. ಅಂಡ್ ಮುಖ್ಯವಾಗಿ ಕೋರ್ ಟೀಮ್ ಏನಿದೆ, ಇದು ಥಿಯೇಟರ್ ಇಂದ ಬಂದಿರುವಂತ ಟೀಮು. ಸಿನಿಮಾ ಇದು ಮಾಡುವ ನಮಗೆ ಸಾಕಷ್ಟು ಸಂದೇಹಗಳಿದ್ದು, ಇದನ್ನ ಜನ ರಿಸೀವ್ ಮಾಡ್ತಾರ. ಅಂಡ್ ಎಲ್ಲೇ ಹೋದ್ರು ನಾವು ಸಿನಿಮಾ ಮುಗಿಸ್ಕೊಂಡು ನಾವು ಎಲ್ಲೇ ಹೋಗಿ ಯಾವುದೇ ದೊಡ್ಡ ಪ್ರೊಡಕ್ಷನ್ ಕಂಪನಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪನಿಗೆ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರ ಅಂತ ಕೇಳಕ್ ಹೋದಾಗ್ಲೂ ಎಲ್ಲರೂ ಹಿಂದೇಟ್ ಹಾಕಿದ್ರು, ಆಗತ್ತಾ ಇದು ಅಂತ. ಬಟ್ ಇವತ್ತಿಗೆ 25 ದಿನ ಪೂರೈಸಿ ಜನ ಈ ಸಿನಿಮಾನ ಒಪ್ಪಿದ್ದಾರೆ. ಸೊ ಹಾಗಾಗಿ ಹೊಸ ಸಿನಿಮಾಗಳು, ಈ ತರ ಸಿನಿಮಾಗಳು ಬರೋದು ಬಹಳ ಮುಖ್ಯ. ಅಂಡ್ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ನಾನು ಮಾತಾಡಬೇಕು. 25 ದಿನ ಬ್ಲಿಂಕ್ ಕಂಪ್ಲೀಟ್ ಆಗಿದೆ ಅಂಡ್ ಅದ್ರ ಬಹಳ ಖುಷಿ ಇದೆ. ಆದ್ರೆ 25 ದಿನ ಅಷ್ಟೇ ಓಡುವಂತ ಸಿನಿಮಾ ಬ್ಲಿಂಕ್ ಅಲ್ಲ. ಬ್ಲಿಂಕ್ ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಜನರಿಗೆ ಸೇರುವಂತ ಸಿನಿಮಾ. ಅಂಡ್ ಮುಂದಿನ ದಿನಗಳಲ್ಲಿ ಐ ಆಮ್ ವೆರಿ ಶೋರ್ ಯಾವುದೇ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗ್ಬೇಕು ಅಂದ್ರೆ ಇದೊಂದು ಮಾದರಿ ಆಗುತ್ತೆ ಆ ಸಿನಿಮಾಗೆ. ಅಂಡ್ ಈ ಸಿನಿಮಾ ಮುಂದೆ ಹೋಗ್ತಾ
ಈ ಸಿನಿಮಾನ ಮತ್ತೆ ಹಿಂದೆ ಬಂದು ನೋಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಅಂಡ್ ಇದಿನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗಿಲ್ಲ, ಇನ್ನೂ ರೀಚ್ ಆಗಬೇಕು. ಅಂಡ್ ಈ ವಿಷಯ ನಾನು ಎಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು ನನಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಸಿಕ್ಕಿದ್ದೀರಾ, ಸೊ ನಿಮ್ಮ ಮುಂದೆನೆ ವ್ಯಕ್ತಪಡಿಸ್ತಾ ಇದ್ದೀನಿ. ಆಗ್ಲೇ ಹೇಳಿದ್ರು 23 ಸಿನಿಮಾ ಅಂತ. ಸೊ ಬೇರೆ ಭಾಷೆದ್ ಬಿಟ್ಬಿಟ್ರೆ ನಮ್ದೇ ಒಂದು 10, 12, 13, 15 ಸಿನಿಮಾಗಳು ವಾರದಲ್ಲಿ ರಿಲೀಸ್ ಆಗುತ್ತೆ. ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು, ಬೇರೆ ತರದ ಸಿನಿಮಾ ಬೇಕು ಅಂತ ಹೇಳ್ತೀವಿ. ಬಟ್ ಆ ಸಿನಿಮಾನ ತೋರಿಸೋದಕ್ಕೆ ಸ್ಪೇಸೇ ಇಲ್ಲ ನಮ್ಮಲ್ಲಿ, ಆ ಸ್ಪೇಸೇ ಕೊಡ್ತಾ ಇಲ್ಲ ಯಾರನ್ನು. ಸೊ ಒಂದು ವಾರನೂ ಸಿನಿಮಾ ನಿಲ್ತಾ ಇಲ್ಲ ಥಿಯೇಟರ್ ಅಲ್ಲಿ. ಎಂತ ಒಳ್ಳೆ ಸಿನಿಮಾ, ಎಂತ ಒಳ್ಳೆ ರಿವ್ಯೂಸ್ ಬಂದ್ರು. ಅಂಡ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಬೇರೆ ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಈ ತರದ ಸಮಸ್ಯೆ ನಮ್ಮಲ್ಲೇ ಜಾಸ್ತಿ ಇರೋದು, ಹೆಚ್ಚಿನ ಸಿನಿಮಾಗಳು ರಿಲೀಸ್ ಆಗುವಂತ ಸಮಸ್ಯೆ. ಸೊ ಇದಕ್ಕೆ ಏನಾದ್ರೂ ಒಂದು ಅಂದ್ರೆ ನೀವೇ ಮೋಸ್ಟ್ಲಿ ಮಾಧ್ಯಮದವರೇ ದೊಡ್ಡದಾಗ ಒಂದು ಧ್ವನಿ ಎತ್ತಿದ್ರೆ ಅದಕ್ಕೆ ಆಗ್ಬೇಕಾದಂತದ್ದು ಆಗುತ್ತೇನೋ. ಮುಂದಿನ ದಿನಗಳಲ್ಲಿ ಹೊಸ ಸಿನಿಮಾ ಮೇಕರ್ಸ್, ಹೊಸ ನಿರ್ದೇಶಕರು, ಹೊಸ ನಟರು ಬೇರೆ ತರದ ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅಂಡ್ ಅದು ಬಂದಾಗ ಅದಕ್ಕೊಂದು ಕರೆಕ್ಟ್ ಸ್ಪೇಸ್ ಅಂತ ಆಯ್ತು ಅಂತಂದ್ರೆ ಪ್ರಾಬಬ್ಲಿ ಕಂಟೆಂಟ್ ಸಿನಿಮಾಗಳು ಇನ್ನೂ ಹೆಚ್ಚಾಗ್ತವೆ ಕನ್ನಡದಲ್ಲಿ. ಸೊ ನಿಮ್ಮ ಸಹಾಯ ಇವಾಗ ಬಹಳ ಮುಖ್ಯ. ಎಲ್ಲೋ ಒಂದ್ ಕಡೆ ನನಗೆ ನಿಜವಾಗ್ಲೂ 25 ದಿನ ಆಗಿದೆ ಅಂತ ಖುಷಿ ಆಗ್ತಿದ್ರೆ 25 ದಿನ ಅಷ್ಟೇನಾ ಅಂತಾನೂ ಬೇಜಾರು ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮಲ್ಲೆಲ್ಲ ನಾನು ಕಳಕಳಿಯಾಗಿ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಳ್ಳೋದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬರೀರಿ, ಇದ್ರ ಬಗ್ಗೆ ಸ್ವಲ್ಪ ದೊಡ್ಡದಾಗಿ ಧ್ವನಿ ಎತ್ತಿ, ಸೊ ದಟ್ ಇದು ರೀಚ್ ಆಗೋ ಅವ್ರಿಗೆ ರೀಚ್ ಆಗಿ ಇದ್ರ ಬಗ್ಗೆ ಏನಾದ್ರೂ ಆದಷ್ಟು ಬೇಗ ಒಂದು ಪರಿಹಾರ ಹುಡುಕ್ಲಿ ಇದಕ್ಕೆ. ಸೊ ದಟ್ ಮುಂದಿನ ದಿನ ಬೇರೆ ಬೇರೆ ಫಿಲ್ಮ್ ಮೇಕರ್ಸ್ ಸಿನಿಮಾ ಮಾಡ್ಬೋದು, ಅಂಡ್ ಸಿನಿಮಾ ಮಾಡೋದಕ್ಕೆ ಧೈರ್ಯ ಬರುತ್ತೆ. ಅಂಡ್ ಎಲ್ಲ ನನ್ನ ಇಡೀ ತಂಡಕ್ಕೆ ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮತ್ತು ಕನ್ನಡ ಜನತೆಗೆ 25 ದಿನ ನಮ್ಮ ಜೊತೆ ನಿಂತು ನಮ್ಮನ್ನ ಬೆಂತಟ್ಟಿ ನಮ್ಮ ಕೈ ಹಿಡಿದು ನಡ್ಸ್ಕೊಂಡು ಹೋಗಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಯಾರ ಮಾತಾಡ್ಬೇಕಾದ್ರೆ ಮೈಕ್ ಸ್ವಲ್ಪ ಯಾಕಂದ್ರೆ ಸೌಂಡು ಯಾಕಂದ್ರೆ ರೆಕಾರ್ಡಿಂಗ್ ಅಲ್ಲಿ ಇಷ್ಟಿದ್ರೆ ಓಕೆನಾ ಸರ್? ಸ್ವಲ್ಪ ಇದು ಅವಾಗ ಸಾರ್ ಮಾತಾಡಿದ್ರಲ್ಲ ಇಷ್ಟಿದ್ರೆ ಓಕೆನಾ? ಕ್ಲಿಯರ್ ಆಗಿರ್ತದೆ. ಪ್ರತಿ ಸರ್ತಿ ನಮ್ಮ ಸಿನಿಮಾ ರಿಲೀಸ್ ಆದಾಗ ಅದೇ ನೀವೆಲ್ಲರೂ ಬಂದಾಗ ಎಲ್ಲ ಇವರೆಲ್ಲರೂ ನೋಡಿದೀನಿ ಅಂತ. ನನ್ನ ಫಸ್ಟ್ ಸಿನಿಮಾದಿಂದನೂ ಐ ಥಿಂಕ್ ಐ ಬೀನ್ ಸೀಯಿಂಗ್ ಆಲ್ ಆಫ್ ಯು. ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ಇದು ಒನ್ ಸ್ಟೆಪ್ ಅಹೆಡ್. ಓಕೆ, ಇನ್ನೊಂದು ಸಿನಿಮಾ ಅನ್ನೋ ಖುಷಿ. ಅಂಡ್ ಬ್ಲಿಂಕ್ ಸಿನಿಮಾ ಅಂತ ಬಂದಾಗ ನಾನು ಇದು ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸಪ್ತಸಾಗರದ ಚೆಲ್ಲು ತಂಡದಿಂದ ಕಾಲ್ ಬಂದಿದ್ದು. ಸೊ ಹಾಗಾಗಿ ಇದು ಸ್ವಲ್ಪ ಲಕ್ಕಿ ನನಗೆ. ಈ ಕತೆ ಹೇಳಿದಾಗ್ಲೂ ಶ್ರೀನಿಧಿ ಬೆಂಗಳೂರು ಅವರು ಬಂದಾಗ ಎಷ್ಟು ಕ್ಲಾರಿಟಿಯಲ್ಲಿ ಕತೆ ಹೇಳಿದ್ರು ಅಂದ್ರೆ ನನಗೆ ಆಮೇಲೆ ಒಂದು ಶಾರ್ಟ್ ಫಿಲ್ಮ್ ಕೂಡ ಅವ್ರು ಮಾಡಿದ್ನ ನನಗೆ ತೋರಿಸಿದ್ರು. ಅಷ್ಟೇ ನನಗೆ ರೆಫರೆನ್ಸ್ ಇದ್ದಿದ್ದು ಇವ್ರು ಏನ್ ಕೆಲಸ ಮಾಡ್ಬೋದು, ಮಾಡಬಲ್ಲರು ಅನ್ನೋದಕ್ಕೆ. ಸೊ ಅದೇ ನಂಬಿಕೆಯಿಂದ ನಾನು ಹ್ಞೂ ಅಂತ ಅವತ್ತೇ ಒಪ್ಕೊಂಡಿದ್ದಂತ ಏನೋ ಅಷ್ಟು ಸ್ಕ್ರಿಪ್ಟ್ಗಳಲ್ಲಿ ಇದು ಒಂದು ಸ್ಕ್ರಿಪ್ಟ್. ಅಂಡ್ ಅದನ್ನ ಎಲ್ಲೂ ಏನೋ ನನ್ನ ನಂಬಿಕೆನ ಇಲ್ಲ ನನ್ನ ಡೆಸಿಷನ್ ನ ಸುಳ್ಳು ಮಾಡ್ಲಿಲ್ಲ ಅನ್ನೋದೇ ನನಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಅವ್ರ ಮೇಲೆ ನನಗೆ. ಅಂಡ್ ಈ ಸಿನಿಮಾನ ಎಷ್ಟು ಮಟ್ಟಕ್ಕೆ ಒಬ್ಬ ಪ್ರೊಡ್ಯೂಸರ್ ಆಗಿ ಹೌದು ದುಡ್ಡು ಹಾಕ್ದೆ ಓಕೆ ನೋಡೋಣ ಅಂತ ಎಲ್ಲ ಹೇಳಿ ಸುಮ್ನೆ ಹಿಂದೆ ಕೂರ್ದೆ, ಆನ್ ಗ್ರೌಂಡ್ ಆನ್ ಫೀಲ್ಡ್ ಇಳಿದು ಪ್ರತಿಯೊಂದು ವಿಚಾರದಲ್ಲೂ ಡಿಸ್ಟ್ರಿಬ್ಯೂಷನ್ ಅವರೇ ತಗೊಂಡು ಏನೋ ಯಾರೋ ಡಿಸ್ಟ್ರಿಬ್ಯೂಟರ್ ಎಲ್ಲರನ್ನು ಅಪ್ರೋಚ್ ಮಾಡಿದ್ರು, ಅವ್ರಿಗೇನೋ ಅದು ಸರಿ ಬರ್ಲಿಲ್ಲ ಅಂತ ನೋಡಿ ಸರಿ ಅಂತ ಇವರೇ ಎಲ್ಲ ಏನೋ ಫಿಲ್ಮ್ ಥಿಯೇಟರ್ ಚೈನ್ಸ್ಗೆ ಮೆಸೇಜ್ ಮಾಡಿ ಅವ್ರು ಕೊಡೋ ಏನೋ ಶೋಸ್ ಮಾತ್ರ ತಗೊಂಡು ಆ ಶೋಸ್ನ ಪ್ರತಿಯೊಂದು ಶೋಸ್ ಹೌಸ್ಫುಲ್ ಆಗಿ ಅದಾದ್ಮೇಲೆ ಅದೇ ಥಿಯೇಟರ್ನವ್ರು ಓಕೆ ಅಂತ ಇನ್ನೊಂದಷ್ಟು ಶೋಗಳು ಕೊಡುವಂಗ್ ಮಾಡಿ. ಅಂಡ್ PVR ಸಹ ಫಸ್ಟ್ ವೀಕ್ಸ್ ಅಲ್ಲಿ ನಮ್ಗೆ ಟಾಕ್ಸ್ ಅಲ್ಲಿ ಸಿಕ್ಕೇ ಇರ್ಲಿಲ್ಲ. ಬಟ್ ಅದಾದ್ಮೇಲೆ ನಂತರ ಇವರು ನೋಡಿ ನಮ್ ಸಕ್ಸಸ್ ರೇಟ್ ಇಷ್ಟಿದೆ, ನಮಗೆ ಶೋಸ್ ಕೊಡಿ ಅಂತ ಹೇಳಿ. ಬಿಕಾಸ್ ನಮ್ಗಿದ್ದಿದ್ದ ಶೋಸ್ ಎಲ್ಲ ತುಂಬಾ ದೂರ ಅಂದ್ರೆ ನಮ್ಮ ಹತ್ರದಲ್ಲಿ. ಇವಾಗ ಸಡನ್ ಆಗಿ ಓಕೆ ಒರಾಯನ್ಗೆ ಹೋಗೋದು, ಇಲ್ಲ ವೈಷ್ಣವಿ ಸಫೈರು, ಇಲ್ಲ ಯಾವ್ದು ಹಂಗೆ ಅದ್ಯಾವ್ದು ಸಿಗ್ಲೇ ಇಲ್ಲ ನಮ್ಗೆ. ಸೊ ಎಲ್ಲ ಗೋಪಾಲನ್ ಆ ಕಡೆ ಫುಲ್ RR ನಗರ ಈ ಕಡೆ ಹಂಗ ಹೋಗ್ಬೇಕಾಯ್ತು. ಬಟ್ ಆದ್ರೂ ಜನ ಹೋಗಿ ನೋಡಿ ಅದನ್ನ ಹೌಸ್ಫುಲ್ ಮಾಡಿ ಒಳ್ಳೊಳ್ಳೆ ರಿವ್ಯೂಸ್ ಹಾಕಿ ನೀವುಗಳು ಅವ್ರು ಹೇಳ್ತಾರೆ ಎಷ್ಟೊಂದ್ ಜನಕ್ಕೆ ನಾವು ಪ್ರಮೋಷನ್ ಅಂತ ದುಡ್ಡೇ ಕೊಟ್ಟಿಲ್ಲ ಮೇಡಮ್, ಅವರೇ ಕವರ್ ಮಾಡಿ ಅವರೇ ರಿವ್ಯೂ ಕೊಟ್ರು ಅಂತ. ಐ ಥಿಂಕ್ ಅದು ಕಾಂಟೆಂಟ್ ಗಿದ್ದಿದ್ ಪವರ್. ಅಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಂತ ಕಾಂಟೆಂಟ್ ಆಗಿದ್ರಿಂದ ಅದು ಹೆಚ್ಚಿನ ಮಟ್ಟಕ್ಕೆ ಜನಕ್ಕೆ ರೀಚ್ ಆಯ್ತು. ಅಂಡ್ ಹರೀಶ್ ಅರಸ್ ಅವ್ರಿಗೆ ನಾವು ತುಂಬಾ ಕೃತಜ್ಞರಾಗ್ಬೇಕು. ಬಿಕಾಸ್ ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಚಿಕ್ಕ ಎಷ್ಟು ಏನೋ ಒಂದ್ ಪೇಪರ್ ಅಲ್ಲಿ ಕೊನೆಯಲ್ಲಿರೋ ಒಂದು ಆರ್ಟಿಕಲ್ ಆದ್ರೂ ಅದನ್ನ ಶೇರ್ ಮಾಡಿ ಎಲ್ಲಾ ಕಡೆ ಹಾಕಿ ಜನಕ್ಕೆ ತಲುಪಿಸಿ ಅಂತ ಹೇಳಿ ಅವ್ರು ಮಾಡೋ ಕೆಲಸ ಇರ್ಬೋದು. ಪ್ರತಿಯೊಬ್ರು ಐ ಥಿಂಕ್ ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅದರಿಂದಾನೇ ನಾವ್ ಇವತ್ತು 25ನೇ ದಿನದ ಸೆಲೆಬ್ರೇಷನ್ ನ ಒಂದ್ ಪ್ರೆಸ್ ಮೀಟ್ ಇವಾಗ ಮಾಡ್ಬೇಕು ಅನ್ಕೊಂಡಿರೋದು. ಬಿಕಾಸ್ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಯಾರು ಅಂದ್ರೆ ಟೀಮ್ ಹೊಸದಾಗಿರೋದ್ರಿಂದ ನಾವ್ ಹೇಳಿದ್ರೆ ಏನ್ ಕೇಳ್ತಾರೆ ಇಲ್ಲ ನಮ್ಗೆ ಆ ಮೀಡಿಯಾ ಟ್ರಾಕ್ಷನ್ ಹೆಂಗ್ ಸಿಗತ್ತೆ ಅಂತೆಲ್ಲ ಅನ್ಕೊಂಡವ್ರು. ಈಗ
ಸಿನಿಮಾ ಚೆನ್ನಾಗಿ ಮಾಡ್ತಾ ಇದೆ, ಇವ್ರು ಏನ್ ಮಾಡಿರ್ಬೋದು, ಹೆಂಗ್ ಮಾಡಿದ್ರು ಅಂತ ಕೇಳಕ್ ಅಟ್ಲೀಸ್ಟ್ ಕೂರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ಬಂದು ನಾವ್ ಇದನ್ನ ಮಾತಾಡ್ತಾ ಇದೀವಿ. ಸೊ ಅದೇ ಒಂದು ಖುಷಿ, ಅದೇ ನಮ್ಮ ಸಕ್ಸಸ್. ಸೊ ಅದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ, ಇಂಥ ಒಂದು ಸಿನಿಮಾದ ಭಾಗ ಆಗಿ ತುಂಬಾ ಖುಷಿ ಆಗುತ್ತೆ. ಆಫ್ಕೋರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಂಗಿಲ್ಲ, ದೀಕ್ಷಿತ್ ಅವರು, ಇಲ್ಲ ಮಂದಾರ್ ಅವರು, ಕಿರಣ್ ಸರ್, ಗೋಪಾಲ್ ಸರ್, ಎವ್ರಿಬಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳಕ್ ನಾನು ತುಂಬಾ ಚಿಕ್ಕವಳು. ಬಟ್ ಈ ಸಿನಿಮಾ ಆಸ್ ಅ ಪ್ಯಾಕೇಜ್ ತುಂಬಾ ತುಂಬಾ ಅದ್ಭುತವಾಗಿ ನಮಗೆ ವರ್ಕೌಟ್ ಆಯ್ತು ಅಂಡ್ ಜನಕ್ಕೂ ಅದು ತುಂಬಾ ಚೆನ್ನಾಗಿ ತಲುಪಿದೆ. ಇದ್ದಿದ್ ಬಜೆಟ್ ಕನ್ಸ್ಟ್ರೆಂಟ್ ಅಲ್ಲಿ ಶ್ರೀನಿಧಿ ಬೆಂಗಳೂರವರು ಈ ತರ ಒಂದು ಕಾಂಟೆಂಟ್ ನ ಜನರನ್ನ ಹಿಡಿದು ಕೂರಿಸೋಂಗೆ, ಯಾವ್ದೇ ಟೆಕ್ನಿಕಲ್ ಫ್ಲಾಸ್ ಕಾಣಿಸದೇ ಇರೋಂಗೆ, ಎಡಿಟರ್ ಆಫ್ ಕೋರ್ಸ್ ಸಂಜೀವ್ ಅವ್ರಿಗೆ ನಾವು ಥ್ಯಾಂಕ್ ಮಾಡ್ಬೇಕು. ಅವ್ರು ಇವತ್ತು ಬರಕ್ಕಾಗ್ಲಿಲ್ಲ ಬಿಕಾಸ್ ಎಷ್ಟು ಎಡಿಟ್ ಮಾಡಿ ಅವ್ರ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಇವತ್ತು ಅಂತ. ಸೊ ಅಷ್ಟು ಸ್ಟ್ರೆಸ್ಡ್ ಆಗಿ ವರ್ಕ್ ಮಾಡಿದಂತ ಜನ, ಜೀವನ್, ಭರತ್, ಆಲ್ ಆಫ್ ದೆಮ್, ತೇಜಸ್, ಪ್ರತಿಯೊಬ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ತುಂಬಾ ಯಂಗ್ ಟೀಮ್ ನಮ್ದು. ಇದಕ್ಕೆ ನಿಮ್ ಸಪೋರ್ಟ್ ಸಿಕ್ಕಿದೆ, ನನಗೆ ತುಂಬಾ ಖುಷಿ. ಇನ್ನು ಹೆಚ್ಚು ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಸಿನಿಮಾ ಮ್ಯೂಸಿಕಲ್ ಫಿಕ್ಷನ್ ಅಂತ ಹೇಳೋದಕ್ಕೆ ಒಂದು ಅರ್ಹತೆ ಇರೋದೇ ಪ್ರಸನ್ನ ಅವರ ಮ್ಯೂಸಿಕ್ ಇಂದ. ಸೊ ಹಾಗಾಗಿ ಎವ್ರಿಥಿಂಗ್ ಎಲ್ಲಾನು ಕೂಡ ಬಂದು ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಜನಕ್ಕೆ ತಲುಪಿದೆ ಅನ್ನೋದು ನಮ್ಮ ಖುಷಿ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಹೆಚ್ಚಿನ ಜನಕ್ಕೆ ಇವಾಗಿರೋ 2 ಶೋಸ್ ಇನ್ನೂ ಜಾಸ್ತಿ ಮಾಡೋಂಗಾಗ್ಬೇಕಂದ್ರೆ ನೀವುಗಳು ಇನ್ನೂ ಜನಕ್ಕೆ ತಲುಪಿಸಿದ್ರೆ ಪ್ರಾಬಬ್ಲಿ ಆಗುತ್ತೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾರ ಅಂತ. ಸಕ್ಸಸ್ ಮೀಟ್ ಅಂತ ಕರೆಯೋದಕ್ಕೆ ಖುಷಿ ಆಗತ್ತೆ, ಯಾಕೆಂದ್ರೆ ಚಿಕ್ಕ ತಂಡ ನಮ್ದು. ಎಲ್ರು ಆಲ್ಮೋಸ್ಟ್ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು. ಜನರೇ ಅವ್ರದೇ ಅದೊಂದು ಕರ್ತವ್ಯ ಅನ್ನೋ ರೀತಿಲಿ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡ್ಬಿಟ್ಟು ನಮ್ಗೆ ಈ ಸಕ್ಸಸ್ ನ ತಂದು ಕೊಟ್ಟಿರೋದು, ಅದೊಂದು ಖುಷಿ ಇದೆ. ಒಂದು ಸಿನಿಮಾ ಮಾಡುವಾಗ ತಲೆಯಲ್ಲಿ ಒಂದು ಇಂಥ ಜಾನರು, ಇಂಥ ಆಡಿಯನ್ಸ್ಗೆನೆ ಅನ್ನೋ ಚೌಕಟ್ ನಮ್ಮ ಮೈಂಡ್ ಅಲ್ಲಿ ಇರತ್ತೆ. ಆ ವಿಂಗಡಣೆ ಅದು ಎಕ್ಸಿಸ್ಟ್ ಆಗತ್ತೆ ಕೂಡ. ಬಟ್ ನಮ್ ಸಿನಿಮಾ ಎಲ್ಲಾ ತರ ಜನನು ನೋಡಿದ್ದಾರೆ ಅಂಡ್ ನೋಡಿದವರು ಅವ್ರವ್ರದೇ ರೀತಿಯಲ್ಲಿ ತಗೊಂಡು ಎಂಜಾಯ್ ಮಾಡಿದ್ದಾರೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಎಲ್ಲಾ ಪಾತ್ರಗಳನ್ನು ಕೂಡ ಅರಿವು, ಸಪ್ಪೆ ಅಂತ ಪ್ರೀತಿ ಮಾಡಿದ್ದಾರೆ. ನನ್ಗೆ ನಿಮ್ ಪಾತ್ರ ನೋಡ್ಬಿಟ್ಟು ನಾನೇ ಅಂತ ಅನ್ನಿಸ್ತು, ಅಥವಾ ನನ್ನ ಗರ್ಲ್ ಫ್ರೆಂಡ್ ನಾಪ್ಕೊ ಬಂದ್ಲು, ನನ್ನ ಹೆಂಡತಿ ನಾಪ್ಕೊ ಬಂದ್ಲು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದೊಂದು ಖುಷಿ ಇದೆ. ಕರ್ತ, ಕಾರೈತ, ಪ್ರೇರಕ, ಅನುಮೋದಕ ಅಂತ ಏನ್ ಹೇಳ್ತಾರೆ ಅಂದ್ರೆ ಕರ್ತರು ಅಂದ್ರೆ ನಾವು ಮಾಡಿದವರು, ಹಾಗೇನೆ ಮಾಡಿಸಿದವರು ನಮ್ಮ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್, ಪ್ರೇರಣೆ ನೀಡಿದವರು ನಮ್ಮ ಸುತ್ತಮುತ್ತ ಇದ್ದಂತ ಫಿಲ್ಮ್ ಮೇಕರ್ಸ್, ಹಾಗೇನೆ ಮಾಧ್ಯಮದವರು ಮಾಡಕ್ ಆಗತ್ತೆ ಅಂತ ಹೇಳಿದ್ದು. ಅಂಡ್ ಅನುಮೋದಕರು ಅಂದ್ರೆ ಆಡಿಯನ್ಸ್. ಸೊ ಏನ್ ಸಕ್ಸಸ್ ಸಿಕ್ಕಿದ್ಯೋ ಅದು 4 ಜನರ ಸಕ್ಸಸ್, ಹಾಗೆ 4 ಜನರಿಂದ ಸಿಕ್ಕಿರುವಂತ ಸಕ್ಸಸ್. ಸೊ ಥ್ಯಾಂಕ್ ಯು ಸೋ ಮಚ್. ಚೈತ್ರ ಅವ್ರು ಹೇಳ್ದಂಗೆನೆ ಇನ್ 2 ಥಿಯೇಟರ್ ಅಂತ, ಅದು ಫಾರ್ ದ ನೇಮ್ ಸೇಕ್ ಸಿನಿಮಾ ಇಡೋ ತರ ಆಗ್ಬಾರ್ದು. ಅದು ಇನ್ನು ಸ್ಕ್ರೀನ್ಸ್ ಹೆಚ್ಚಿಗೆ ಆಗಿ ಇನ್ನು ಜಾಸ್ತಿ ಜನಕ್ಕೆ ತಲುಪಬೇಕು, ಯಾಕೆಂದ್ರೆ ದ ಸ್ಟೋರಿ ಅಂಡ್ ದ ಮೂವಿ ಡಿಸರ್ವ್ಸ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಛಾಯಾಗ್ರಾಹಕಾಗಿ ಕೆಲಸ ಮಾಡಿದ್ದೀನಿ. ತಾಂತ್ರಿಕತೆ ದೃಷ್ಟಿಯಿಂದ ನಾನು ನನ್ನ ಸಣ್ಣ ಅನುಭವದಲ್ಲಿ 1-2 ಮಾತು ಹೇಳ್ಬಿಡ್ತೀನಿ. ಏನಂದ್ರೆ ಯಾವುದೇ ಅಸಾಧ್ಯವಾದದನ್ನ ಮಾಡ್ಬೇಕಂದ್ರೆ ಏನಾದ್ರೂ ಅಸಾಧಾರಣವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಈ ಸಿನಿಮಾದಲ್ಲಿ ನಾವು ಬಹಳ ಕಲ್ತಿದ್ದೀವಿ. ಒಂದು ಸಣ್ಣ ಉದಾಹರಣೆ ಏನಂದ್ರೆ, ನಮ್ಮ ಛಾಯಾಗ್ರಾಹಕರ ತಾತ ರಾಜರ್ ಡಿಕಿನ್ಸ್ ಅವ್ರು ಹೇಳ್ತಾರೆ ಏನಂದ್ರೆ, ಒಳ್ಳೇದು ಯಾವುದು ಅಂದ್ರೆ ಯಾವುದು ಆಡಿಯನ್ಸ್ಗೆ ನೋಡಿದಾಗ್ಲೂ ಇದು ಸ್ಪೆಷಲ್ ಅಂತ ಅನ್ಸಲ್ಲ, ಆದ್ರೆ ತಾಂತ್ರಿಕ ದೃಷ್ಟಿಯಿಂದ ಸ್ಪೆಷಲ್ ಆಗಿರುತ್ತೆ, ಅದು ಸಕ್ಸಸ್ ಅಂತ. ಆ ಗೆಲುವು ನಮ್ಮ ಚಿತ್ರಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣರಾದಂತಹ ನಮ್ಮ ಡೈರೆಕ್ಷನ್ ಟೀಮ್ ಅವರು, ಮತ್ತೆ ಪ್ರಸನ್ನ ಅವರು, ಶ್ರೀನಿಧಿ ಅವರು, ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳನ್ನ ಹೇಳಲೇಬೇಕು. ಯಾಕಂದ್ರೆ ನೀವು ಬೇಕಾದ್ರೆ ಮತ್ತೆ ರಿವಿಸಿಟ್ ಮಾಡಿ, ಅದರಲ್ಲಿ ಯಾವುದು ಸ್ಪೆಷಲ್ ಆಗಿ ಮಾಡಿದೀವಿ ಅನ್ನುವಂಥದ್ದನ್ನ, ಯಾವ್ದಕ್ಕೆ ಜಾಸ್ತಿ ಎಫರ್ಟ್ ಹಾಕಿ ಮಾಡಿದೀವಿ, ಅದು ನಿಮ್ನ ಕಥೆಯಿಂದ ಸೈಡಿಗೆ ಕರ್ಕೊಂಡು ಹೋಗದೆ ಎಷ್ಟೊಂದ್ ಸರಿ ನಮ್ಗೆ ಹಾಗಾಗುತ್ತೆ, ಇದೇನೋ ಬೇರೆ ತರ ಮಾಡಿದ್ದಾರೆ ಅನ್ನುವಂಥದ್ದು. ಆ ತರ ಕಾಣ್ದೇ ಇರೋ ತರ ಮಾಡಕ್ಕೆ ಟ್ರೈ ಮಾಡಿದೀವಿ. ಏನು ಸ್ಪೆಷಲ್ ಆಗಿ ಅದನ್ನೆಲ್ಲ ಒಂದೇ ಫ್ಲೋನಲ್ಲಿ ಬರೋ ತರ ಮಾಡಕ್ಕೆ ಟ್ರೈ ಮಾಡಿದೀವಿ ಎಲ್ಲಾ ತಂತ್ರಜ್ಞರು ಸೇರಿ. ಅದು ಹಾಗಾಗಿದೆ ಅಂತ ನಿಮ್ಮೆಲ್ಲರಿಂದ ನಾವು ಕೇಳ್ಪಟ್ಟಿರೋದು ನಮ್ಗೆ ಬಹಳ ಸಂತೋಷ ಆಗಿದೆ. ಈ ವೇದಿಕೆ ಸಿಕ್ಕಿರೋದಕ್ಕೆ ನಮ್ಮ ಸಂಘಟಕರಿಗೆ ನಾನು ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಫೋಕಸ್ ಪಿಲ್ಲರ್ ಅಂತಾನೆ ಹೇಳ್ತಾ ಇದ್ವಿ, ಸಂದೇಶಣ ಅಂತ ಅವರು, ನಂತರ ನಮ್ಮ ಡ್ರೋನ್ ಆಪರೇಟರ್ ಶ್ರೀಕಾಂತ್ ಅಣ್ಣ ಅವರು, ಮತ್ತೆ ನಮ್ಮ ಲೈಟಿಂಗ್ ಹೆಡ್ ಆದಂತ ಉಲ್ಲಾಸ್ ಅವರು, ಮತ್ತೆ ನಮ್ಮ ಸಿನಿಮಾದಲ್ಲಿ ಸ್ವಲ್ಪ ಲೈಟ್ ಡಿಸೈನ್ ಮಾಡ್ಕೊಂಡಂತ ಮಧು ಅವರು, ಎಲ್ರಿಗೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಗೆಲ್ಸಿದ್ದಕ್ಕೆ ಮತ್ತೊಮ್ಮೆ ತಮ್ಗೆಲ್ರಿಗೂ, ನಮ್ಮ ಮಾಧ್ಯಮ ಮಿತ್ರರಿಗೆ, ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳೇ, ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ರಿಗೂ.
ನಾನು ಇದಕ್ಕಿಂತ ಮೊದಲನೇ ಪ್ರೆಸ್ ಮೀಟ್ ಮಾಡಿದಾಗ ಒಂದು ಮಾತು ಹೇಳಿದ್ದೆ. ನಾನು ಸಿನಿಮಾ ನೋಡಿದ್ದೆ, ಇಷ್ಟ ಆಗಿದೆ ಅಂತ. ಆವಾಗ ದೀಕ್ಷಿತ್ ಅವರು ಹೇಳಿದರು, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಇವರು ಅಂತ. ಅದು ಮಾತು ನಿಜ. ಇಲ್ಲಾಂದ್ರೆ ಇಲ್ಲಿ ತನಕ ನಾವು ಮತ್ತೆ ವಾಪಸ್ ಬಂದಿದ್ದೀವಿ ಸರ್. ಮತ್ತೆ ಎಲ್ಲರೂ ಇದ್ದಾರೆ, ಯಾಕೆಂದ್ರೆ ಜೊತೆ. ಹಾಗಾಗಿ ಅವತ್ತು ನೋಡಿದವಾಗಲೇ ಅನಿಸಿತ್ತು ನನಗೆ ಇದೇನೋ ಬೇರೆ ನಮ್ನಿ ಇದೆ ಅಂತ. ನಾನೇನು ದೊಡ್ಡ ಆಕ್ಟ್ರು ಅಥವಾ ಏನೋ ತುಂಬಾ ಏನೋ ಹಂಗೆ ಹೇಳಿದೀನಿ, ಭವಿಷ್ಯ ಏನೋ ಹೇಳಲಿಲ್ಲ. ನಾನು ನೋಡಿದವಾಗ ಅನಿಸ್ತು ನನಗೆ, ನಾನು ಮಾಡಿರೋದು ಪುಟ್ಟ ಪಾತ್ರ. ಆದ್ರೆ ಆ ಪಿಕ್ಚರ್ ನೋಡಿದಾಗ, ಇಡೀ ಪಿಕ್ಚರ್ ನೋಡಿದಾಗ ನನ್ಗನ್ಸಿತ್ತು ಇದು ಏನೋ ಬೇರೆ ನಮ್ನಿ ಹೇಳ್ಕೊಟ್ಟಿದ್ದ ನೀವು ಅಂತ. ಆಮೇಲೆ ತುಂಬಾ ಮಾತಾಡಿದೀವಿ, ನಾನು, ಶ್ರೀನಿಧಿ ಬೆಂಗಳೂರು, ಜೀವನ್, ಭರತ್, ಇಡೀ ಟೀಮ್ ಅವ್ರ ಜೊತೆಗೆ ತುಂಬಾ ಮಾತಾಡಿದೆ. ಅದಾದ್ಮೇಲೆ ಫಸ್ಟ್ ಶೋ ನಾನು ನೋಡಿದ್ದು ವೀರೇಶಲ್ಲಿ. ನನಗೆ ಆವಾಗ ಅದೇ ಎಕ್ಸೈಟ್ಮೆಂಟ್ ಇತ್ತು. ಎಲ್ಲರೂ ಇವರೆಲ್ಲ ಪಾಪ ನೋಡ್ಲಿಲ್ಲ, ನಾನು ನೋಡಿದೆ ಸಿನಿಮಾ, ಸೂಪರ್ ಆಗಿದೆಯಲ್ಲ. ಆಮೇಲೆ ಜನರ ರಿಯಾಕ್ಷನ್ ಎಲ್ಲ ಬಂತು. ಆಗಾಗ ಥಿಯೇಟರ್ ವಿಸಿಟ್ ಹೋದವಾಗಲೂ ಅಂದ್ಕೊಂಡೆ ಇಲ್ಲ ಇದು ಚೆನ್ನಾಗಿದೆ ಇದು ಅಂತ. ಆಮೇಲೆ ಈಗ ಜನ ಕಥೆನ ನೋಡ್ತಾರೆ ಅನ್ನೋದು ಯಾವಾಗ್ಲಿಂದನೂ ಹೇಳ್ತಾ ಬಂದಿದ್ದಾರೆ. ಇದಕ್ಕೆ ಏನೂ ಸಪೋರ್ಟ್ ಇಲ್ದೇನೆಯ ಈ ಥರದ್ದು ಬರೋದಕ್ಕೆ ಕಾರಣ ಬಹುಶಃ ಈ ಕಥೆ ಮತ್ತೆ ನಿರ್ದೇಶನ ಮತ್ತೆ ಇಡೀ ತಂಡ ಅಂತ ನನ್ನ ಅನಿಸಿಕೆ. ಹಾಗಾಗಿ ಇಲ್ಲಿ ತನಕ 25ರ ತನಕ ಬಂದಿದ್ದೀವಿ. ಈ ದೀಕ್ಷಿತ್ ಅವ್ರು ಹೇಳ್ದಂಗೆ ಇದು 25 ಅಲ್ಲ, ಇನ್ನೂ ಓಡ್ತಾ ಇದೆ. ಆದರೆ ಅದಕ್ಕೊಂದು ಪ್ರೆಸ್ ಮೀಟ್ ಅಂತ ಒಂದು ಮಾಡಬೇಕಲ್ಲ, ಇನ್ನೊಂಚೂರು ಅದಕ್ಕೊಂದು ಪುಷ್ಟಿ ಕೊಡಬೇಕಲ್ಲ ಅಂತ ಸೇರಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರಿಗೂ ಮತ್ತು ಇಡೀ ತಂಡದವರಿಗೂ ನಾನು ಆಭಾರಿಯಾಗಿದ್ದೇನೆ. ನಿಮಗೂ ಮಾಧ್ಯಮ ಮಿತ್ರದವರಿಗೂ ಮತ್ತು ಮೋಕ್ಷೇಂದ್ರ ಅವರಿಗೂ. ನನಗೆ ಅವರೇ ಸ್ವಲ್ಪ ಸೀನಿಯರು, ಇನ್ನು ಮಿಕ್ಕದವರೆಲ್ಲ ಸ್ವಲ್ಪ ಹೊಸಬ್ರು, ಇವರು ಇಲ್ಲೊಬ್ಬರು ಸೀನಿಯರು, ಇನ್ನೆಲ್ಲರೂ ಹೊಸಬ್ರು. ಹಾಗಾಗಿ ಅವ್ರ ಹೆಸರುಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಪ್ರಸನ್ನ ಕುಮಾರ್, ಬ್ಲಿಂಕ್ ಚಿತ್ರದ ಸಂಗೀತ ನಿರ್ದೇಶಕ. ಸೊ ನಾನು ಸಂಗೀತದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಟೀಮ್ ಬಗ್ಗೆ ಏನಂತ ಹೇಳಿದ್ರೆ, ನಾವೆಲ್ಲರೂ ಸೇರ್ಕೊಂಡು ಡಿಸೆಂಬರ್ ಅಲ್ಲೇ ಇದನ್ನ ಮಾರ್ಚ್ 8ಕ್ಕೆ ರಿಲೀಸ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ಬಿಟ್ವಿ. ಅದನ್ನ ಬಿಡ್ಬೇಕೋ ಬೇಡವೋ ಅಂತ ಹೇಳಿ ನಾವೆಲ್ಲರೂ ಅಂದ್ರೆ ಇನ್ನೂ ದಡಬಡಾಯಿಸ್ತಿದ್ವಿ. ಅಂದ್ರೆ ಮಾಡ್ಬೇಕೋ ಬೇಡವೋ, ಏನಾಗುತ್ತೆ, ಜನ ಹೇಗ್ ತಗೊಳ್ತಾರೆ, ಎಷ್ಟೋ ಕಡೆ ಇದು ನಾವು ತೋರಿಸಿದಾಗ ಈ ರೀತಿ ಕನ್ನಡದಲ್ಲಿ ತಗೊಳ್ತಾರ ಅಥವಾ ಈ ರೀತಿ ನಾವು ಈ ರೀತಿ ಪ್ರೆಸೆಂಟ್ ಮಾಡಕ್ಕಾಗಲ್ಲ, ಡಿಸ್ಟ್ರಿಬ್ಯೂಷನ್ ನಮ್ಗೆ ತುಂಬಾ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ಇರುವಾಗ, ಸೊ 8ನೇ ತಾರೀಕು ಮಾಡಬೇಡ ಅಂತ ಹೇಳ್ಕೊಂಡು ಎಲ್ಲದು ಒಂದು ಡಿಸ್ಕಷನ್ ವೈಸ್ ಅಲ್ಲಿ ಅಂಡ್ ಪ್ರತಿಯೊಂದನ್ನು ಆಸ್ ಎ ಟೀಮ್ ತಗೊಂಡಿರೋದು ಇಲ್ಲಿ. ಅಂಡ್ ಎವ್ರಿಬಡಿ ಈಸ್ ಕನೆಕ್ಟೆಡ್ ಎಮೋಷನಲಿ ದ್ಯಾನ್ ಫೈನಾನ್ಷಿಯಲಿ ಏನಿದೆ ಈ ಟೀಮ್ ನಮ್ದು. ಸೊ ನಮ್ಮ ಹೋಮ್ ಟೀಮ್ ಏನಿದೆ, ಸೊ ಎಲ್ಲರೂ ಕನೆಕ್ಟ್ ಆಗಿರೋದು ಇಲ್ಲಿ ಎಮೋಷನಲಿ ನಮ್ದು ಟೀಮ್ ಅಂತ ಹೇಳಿ. ಶ್ರೀನಿಧಿ ಅಂತ ನಾವೆಲ್ಲ ಏನಂತ ಹೇಳಿದ್ರೆ ಒಂದೇ ಟೀಮ್ನವರು. ಅವನೇನಂತ ಹೇಳಿದ್ರೆ, ಸೊ ಆ ಸೆಟ್ ಅಲ್ಲಿ ಒಂದು ಡೈರೆಕ್ಟರ್ ಇರಬಹುದು ಅಂಡ್ ಅಲ್ಲಿ ಏನ್ ಟೆಕ್ನಿಕಲಿ ವರ್ಕ್ ಆಗುವ ಡೈರೆಕ್ಟರ್ ಇರಬಹುದು. ಅಂಡ್ ನಾವು ಹೊರಗಡೆ ಬಂದಾಗ ನಮ್ಮ DOP ಇರ್ಬೋದು, ನಮ್ಮ ಎಡಿಟರ್ ಸಂಜೀವ ಇರ್ಬೋದು, ಪ್ರತಿಯೊಬ್ರು ಕೂಡ. ಸೊ ಆ ಟೈಮಲ್ಲಿ ಟೆಕ್ನಿಕಲಿ ನಾವೇನೇನ್ ಮಾಡ್ಬೇಕು, ಆ ಟೈಮಲ್ಲಿ ನಮ್ಮ ಡೆಸಿಗ್ನೇಷನ್ ಅನ್ನ ನಾವೆಲ್ಲೂ ಕೂಡ ಅಲ್ಲಾಡ್ದೇನೆ ವರ್ಕ್ ಮಾಡಿಕೊಂಡು ಮಾಡಿದಂತ ಟೀಮು. ಅಂಡ್ ಅದರಿಂದ ಒಂದ್ ಸ್ವಲ್ಪ ಹೊರಗಡೆ ಬಂದಾಗ ಅಂಡ್ ಇದನ್ನ ಜನರಿಗೆ ತಲುಪಿಸುವಾಗ ಪ್ರತಿಯೊಬ್ಬರಿಗೂ ಕೂಡ ಎಲ್ಲೆಲ್ಲಿ ಹೊರಗಡೆ ಹೋಗ್ಬೇಕು, ಯಾರ್ಯಾರು ಯಾವ್ದಾದ್ರು ಮೇಂಟೈನ್ ಮಾಡ್ಬೇಕು, ಒಂದ್ ಮಾರ್ಕೆಟಿಂಗ್ ಹೇಗಾಗ್ಬೇಕು. ಅಂಡ್ ದೀಕ್ಷಿತ್ ಸರ್ ಕೂಡ ಅವತ್ತು 3:30 ರಾತ್ರಿ ಹೊತ್ತು ಪೋಸ್ಟರ್ ಅನ್ಸಕ್ ಬಂದಿದ್ದಾರೆ. ಸೊ ಅವರಿಗದು ಏನಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಆದ್ರೆ ನಮ್ ಟೀಮ್ ಅಂತ ನಿಂತ್ಕೊಳ್ತೀವಲ್ಲ, ಸೊ ನಮ್ ಟೀಮ್ ಅಂತ ನಿಂತ್ಕೊಂಡಾಗ ಅಂಡ್ ಈಗೋ ಬಿಟ್ಬಿಟ್ಟು ಇಲ್ಲಿ ಇವ್ನ್ ಡೈರೆಕ್ಟ್ರು, ನಾ ಮ್ಯೂಸಿಕ್ ಡೈರೆಕ್ಟ್ರು, DOP ನಮ್ ಸರ್, ಹಿಂಗೆ ಪ್ರತಿಯೊಬ್ರು ಅಂದ್ರೆ ನಾನು ಪ್ರೊಡ್ಯೂಸರ್, ನಾನು ಯಾಕೆ ಮಾಡ್ಬೇಕು ಅಂತ ಹಿಂಗಿದ್ರೆ, ಸೊ ಅದಕ್ಕೆ ಅಂತಾರೆ ಅಸಿಸ್ಟೆಂಟ್ಸ್ ಇರ್ತಾರೆ, ಅದಕ್ಕೆ ಅಂತಾರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಾಗಿರ್ಬೋದು ಅಥವಾ ತುಂಬಾ ಬೆಳೆದಿರುವಂತಹ ಒಂದು ಇದು. ಸೊ ಅದಕ್ಕೆ ಹಂಗಿದ್ದಾಗ ನಮ್ದೇ ಅಂತ ಟೀಮ್ ಇದ್ದಾಗ, ಸೊ ನಾವು ಈ ರೀತಿ ಮಾಡಿದ್ರೆ ಈ ರೀತಿ ಒಂದ್ 25ನೇ ದಿನಕ್ಕಾಗಿರ್ಬೋದು ಅಥವಾ ಕಂಟೆಂಟು ಮೊದಲನೇ ಸ್ಥಾನದಲ್ಲಿದ್ರೆ, ಎರಡನೇದು ಟೀಮ್ ವರ್ಕ್ ನಿಲ್ಲೇಬೇಕು. ಸೊ ಟೀಮ್ ವರ್ಕ್ ಇದ್ದಾಗಲೇ ಈ ಒಂದು ನಾವೆಲ್ಲರೂ ಈ ರೀತಿ ಸೇರಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೊದಲನೇ ದಿನ ನಾವು ರಿಲೀಸ್ ಮಾಡೋದು ಅಂತ ಪಕ್ಕ ಆಯ್ತು. 8ನೇ ತಾರೀಕಿಗೆ ನಾವು ರಿಲೀಸ್ ಕೂಡ ಮಾಡಿದ್ವಿ. ವೀರೇಶ್ ಅಲ್ಲಿ ಹೌಸ್ಫುಲ್ ಶೋ ಆಯ್ತು. ಅಂಡ್ ವೀರೇಶ್ ಅಲ್ಲಿ ಹೌಸ್ಫುಲ್ ಶೋ ಆಗಿದೆ ಅಂತ ಎಲ್ಲರಿಗೂ ಒಂದು ಖುಷಿ. ಹಂಗೆ ಎರಡನೇ ದಿನ ಅಂತ ಹೇಳಿದ್ರೆ ನೆಕ್ಸ್ಟ್ ಶೋ ಏನು ಅಂದ್ರೆ, ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ಶೋ ನಮ್ಮವ್ರನ್ನೆಲ್ಲ ಬಂದಿರ್ತಾರೆ. ಸೊ ನಮ್ಮ ಸರ್ಕಲ್ ಎಲ್ಲರೂ ಕೂಡ ಖಂಡಿತ ಬರ್ತಾರೆ. ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫಸ್ಟ್ ಸರ್ಕಲ್, ಸೊ ಯಾರೋ ಅವರೆಲ್ಲ ನಾವು ಕರೆದಾಗ ಖಂಡಿತ ಬಂದೇ ಬರ್ತಾರೆ. ಸೊ ಅದ್ರ ನೆಕ್ಸ್ಟ್ ಹೇಗೆ ರೀಚ್ ಮಾಡೋದು, ನಾವು ಹೊರಗಡೆ ಬರ್ತಾ ಎಷ್ಟು ಕುಣಿದ್ವಿ, ಎಲ್ಲಿ ಮಾಡಿದ್ವಿ, ನಮ್ಮ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ನಾವು ನೆಕ್ಸ್ಟ್ ಹೇಗೆ ರೀಚ್ ಮಾಡಬೇಕು ಜನನ. ಯಾಕಂದ್ರೆ ಮೊದಲನೇ ದಿನ ನಮ್ಗೆ ಇದ್ದಿದ್ದು 8 ಶೋಸ್, ಥಿಯೇಟರ್ ಅಂತ ಹೇಳಕ್ಕಲ್ಲ, 8 ಶೋಸ್. ಸೊ 8 ಶೋಸ್ ಇರುವಾಗ 1ನೇ ಶೋನ ನಾವು ಹೌಸ್ಫುಲ್ ಮಾಡಿದ್ವಿ. 2ನೇ ಶೋ ಏನು, 3ನೇ ಶೋ ಏನು, ಬೇರೆ ಬೇರೆ ಶೋಗೆ ಏನಾಗ್ತಿದೆ. ಮತ್ತೆ 2ನೇ ದಿನ ಹಿಂಗೆ. ಆಮೇಲೆ ಎಷ್ಟೋ ಜನ ಹೇಳ್ಬಿಟ್ಟಿದ್ದಾರೆ 3ನೇ ದಿನಕ್ಕೆ ನಿಲ್ಲದೇ ಇಲ್ಲ ಗುರು, 3ನೇ ದಿನಕ್ಕೆ ಮೂವಿನೇ ಇರಲ್ಲ ಇಲ್ಲಿ, 3ನೇ ದಿನಕ್ಕೆ ನೀವು 2.5-3 ವರ್ಷದಿಂದ ಮಾಡಿರೋದು 3 ದಿನನೂ ನಿಲ್ಲಲ್ಲ.
ಅಂತ ಹೇಳುವಾಗ ಸೊ ನಮ್ಗೆ ಆ ಥಿಯೇಟರ್ ಇಂದ ಹೊರಗಡೆ ಬರ್ತಾ ಹೌಸ್ಫುಲ್ ಆಗಿದೆ, ನಮ್ಮವರೆಲ್ಲ ನೋಡೋದಂತ ಖುಷಿ ಪಡ್ಬೇಕಾ, ಅಂಡ್ ನಾಳೆ ದಿನ ನಾವು ಹೇಗ್ ಮಾಡ್ಬೇಕು ಅಂತ ಅದೊಂದು ಪ್ಲಾನಿಂಗ್. ಹಾಗೆ ನಾವೆಲ್ಲರೂ ಒಂದ್ ಕಡೆ ಮತ್ತೆ ಸೇರಿದ್ವಿ, ಅಲ್ಲೆಲ್ಲ ಏನ್ ಕುಣಿಬೇಕು ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ವಿ. ಅಂಡ್ ಅದಾದ ನಂತರ ಏನಂತ ಹೇಳಿದ್ರೆ, ನಾನು ಶಿವಮೊಗ್ಗದವನು ಮೂಲತಃ. ಸೊ ಶಿವಮೊಗ್ಗದಲ್ಲೂ ಅಂದ್ರೆ ಅವ್ರವ್ರ ಊರನ್ನ ನಾವು ಹೇಗೆ ಡಿವೈಡ್ ಮಾಡ್ಕೊಂಡಿದ್ವಿ ಅಂದ್ರೆ, ಗುಲ್ಬರ್ಗ ರವಿಚಂದ್ರ ಅವ್ರದ್ದು, ಅಂಡ್ ಬೇರೆ ಬೇರೆ ಪ್ರತಿಯೊಬ್ರು ಮಂಡ್ಯ, ಮದ್ದೂರು, ಎಲ್ಲೆಲ್ಲ ಶೋಗಳೆಲ್ಲ ಇತ್ತು. ಸೊ ಅವ್ರವ್ರ ಆ ಪ್ರದೇಶಗಳನ್ನ ಅವ್ರು ನೋಡ್ಕೊಳ್ಬೇಕು, ಮ್ಯಾನೇಜ್ ಮಾಡ್ಬೇಕು ಅಂತ ನಮ್ಮಲ್ಲಿ ನಾವು ಮಾತಾಡ್ಕೊಂಡಿದ್ವಿ. ಅಂದ್ರೆ ಯಾರು ಇಲ್ಲಿ ಎಕ್ಸ್ಟ್ರಾ ಅಲ್ಲಿ ಇನ್ನೊಬ್ರಿಗೆ ಕೊಟ್ಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ಅದನ್ನ ಆ ಕೇರ್ ಅಂತ ಏನಿದೆ ನಮ್ಮ ಟೀಮಲ್ಲೇ ನಾವು ತಗೋಣ ಅಂತ ಹೇಳಿ, ಮೊದಲನೇ ದಿನ ಅಲ್ಲಿ 8-10 ಜನ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ, 2ನೇ ದಿನಕ್ಕೆ ಶೋ ಕ್ಯಾನ್ಸಲ್ ಆಯ್ತು ಭಾರತ್ ಸಿನಿಮಾಸ್ ಅಲ್ಲಿ. ಸೊ ನಂತರದಲ್ಲಿ ಏನಾಯ್ತು, ನಾವು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲಿ ಹೋದೆ. 2ನೇ ದಿನ ಶೋ ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರು, ಅಸೈನ್ಮೆಂಟ್ಸ್ ಅಲ್ಲಿ ಅವ್ರದ್ದು 3 ರಿಂದ 4 ಗಂಟೆ ತನಕ ಕೊಡೋದಿರುತ್ತೆ. ಸೊ ನೆಕ್ಸ್ಟ್ ದಿನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಹೇಳಿದೆ ಭಾರತ್ ಸಿನಿಮಾಸ್ ಮ್ಯಾನೇಜರ್ ನಮ್ಮ ಪುರುಷೋತ್ತಮ್ ಸರ್ ಅವ್ರಿಗೆ, ಅವರು ತುಂಬಾ ಖುಷಿಯಿಂದ ಓಕೆ ಎಲ್ಲ ಹುಡುಗರೆಲ್ಲ ಈ ರೀತಿ ಸೇರ್ಕೊಂಡು ಮಾಡ್ತಿದಾರೆ ಅಂತ ಮತ್ತೆ ಅದನ್ನ ಶೋ ಹಾಕೊಟ್ರು. ಶೋ ಹಾಕೊಟ್ಟಾದ್ಮೇಲೆ ಏನಂತ ಹೇಳಿದ್ರೆ, ನಾವು ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನೇ ಸೇರ್ಸೋಣ ಅಂತ ಹೇಳಿ, ಸರ್ ನಾನು 60 ಜನ ಹೇಗಾದ್ರೂ ಮಾಡ್ತೀನಿ, ಪ್ಲೀಸ್ ಶೋ ಕೊಡಿ ಅಂತ ಹೇಳಿ ನಾವೆಲ್ಲ ಕೇಳ್ಕೊಂಡು, ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು ತುಂಬಾ ಖುಷಿ ವಿಚಾರ. ಇದು ಎಲ್ಲರಿಗೂ ಇದು ಓಲ್ಡ್ ಮ್ಯಾಟರ್ ಆಗಿರ್ಬೋದು ಒಂಥರ. ಇದು ನನಗೇನಂತ ಹೇಳಿದ್ರೆ, ಸೊ ಈಗ ನಾವು ಪ್ರತಿ ಯಾವ್ದೋ ಒಂದು ಹೊಸ ಶೋ ಹೋಗ್ತಿರುವ ಅಂದ್ರೆ ದೊಡ್ಡ ನಮ್ಮ ಸೀನಿಯರ್ಸ್ ಯಾರ್ಯಾರಿದ್ದಾರೆ ನಮ್ಮ ಈ ಕನ್ನಡ ಇಂಡಸ್ಟ್ರಿಲಿ, ಸೊ ಅವರ ಶೋಗಳನ್ನ ಹೋದಾಗ ಹೌಸ್ಫುಲ್ ಶೋಗಳು, ಅಂಡ್ ಅವರ ಟಿಕೆಟ್ ಕೇಳ್ತಾರಲ್ವಾ, ಈ ಮೂವಿಗೆ ಒಂದು 5 ಟಿಕೆಟ್ ಕೊಡುಗರು, ಈ ಟಿಕೆಟ್ಗೆ ಒಂದು 8 ಬಾಕ್ಸ್ ಆಫೀಸ್ ಅಲ್ಲಿ. ಸೊ ಅದನ್ನ ನಾನು ಅಲ್ಲಿ ಹೋದ ತಕ್ಷಣ 60 ಜನನ ಏನ್ ಮಾಡ್ಬೇಕು ಅಂತ ನಾನು ಅನ್ಕೊಂಡು ಹೋಗಿದ್ನು ನಮ್ಮ ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಕರಿಬೇಕು ಅಂತ ಹೇಳಿ. ಅಲ್ಲಿ 160 ಸೀಟ್ ಇರೋದು. ಆ ದಿನ 3ನೇ ದಿನ 160 ಸೀಟು ಕೂಡ ನನ್ನ ಕಣ್ಣೆದುರುಗಡೆ 60 ಜನ ನಾವೇನು ಅನ್ಕೊಂಡಿದ್ದ ಅದನ್ನ ಕರೆದು ಒಂದು 45-50 ಜನ ನಮ್ ಕಡೆಯಿಂದ ಬಂದಿದ್ರು. ಅಂದ್ರೆ ನಾವೇ ಅಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ನೋಡ್ಲೇಬೇಕಂಡ್ರು, ನೀವ್ ಹೆಂಗಾರು ಮಾಡ್ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನ ನಿಲ್ಸಲ್ಲ ಅಂತ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂದ್ರು. ಸೊ ಅಲ್ಲಿ ನಾನು ನಿಂತ್ಕೊಂಡಾಗ, ನಾವು ಬ್ಲಿಂಕ್ ಶರ್ಟ್ ಹಾಕೊಂಡು ನಿಂತಿದ್ದೆ ನಾನು. ಸೊ ಯಾರೋ ಒಬ್ರು ಒಂದು 4 ಜನ ಬರ್ತಾರೆ, 5 ಜನ ಬರ್ತಾರೆ. ಸೊ ಬಂದ್ಬಿಟ್ಟು ಬ್ಲಿಂಕಿಗೆ 5 ಟಿಕೆಟ್ ಕೊಡಿ, ಇದಕ್ಕೆ 5 ಟಿಕೆಟ್ ಕೊಡಿ ತಕ್ಷಣ ಕೇಳಿದಾಗ, ಸೊ ಅದು ಸಕ್ಸಸ್. ಯಾಕೆ ಅಂತ ಹೇಳಿದ್ರೆ, ನಾವು ಕರೆಸ್ದೇನೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ನಾನು ಅದನ್ನ ಚೆಕ್ ಮಾಡಿದೆ. ಅಂದ್ರೆ ನಾನು ಅಲ್ಲಿ ಹೋಗ್ಬಿಟ್ಟು ಅನಲೈಸ್ ಕೂಡ ಮಾಡ್ತೀವಿ ಅಂದ್ರೆ ಆಸ್ ಅ ಟೀಮ್. ಸೊ ಹೇಗ್ ಬಂದ್ರು ಅಂತ ಅವ್ರು ಕೇಳಿದಾಗ ಹೇಳಿದ್ದವರು ಟ್ವಿಟರ್ ಇಂದ ಬಂದ್ವಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಂದ ಬಂದ್ವಿ. ಅಂಡ್ ಅವಾಗ ನನಗೆ ಗೊತ್ತಾಯ್ತು ಅದರ ಪವರ್ ಏನು ಅಂತ. ಮುಂಚಿಂದ ಕೇಳ್ಕೊಂಡ್ ಬಂದಿರ್ತೀವಿ. ಸೊ ಅಂಟಿಲ್ ವಿ ಎಕ್ಸ್ಪೀರಿಯನ್ಸ್ ದಟ್, ಅಂಡ್ ನಮ್ಗೆ ಅದನ್ನ ಹೇಳಕ್ಕಾಗಲ್ಲ. ಅಂಡ್ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ನಾನು ಹೇಳ್ತೀನಿ, ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಆ ಮೀಡಿಯಾ ಪವರ್ ಇಂದಾನೆ ಅಲ್ಲಿ ಅಷ್ಟು ಜನ ಟಿಕೆಟ್ ತಗೊಳಕ್ಕೆ ನಾವೇನು ಹೇಳ್ದೇನೆ. ಈಗ ಇದೊಂದು ವಾಡಿಕೆ ಇದೆ ಏನಂತ ಹೇಳಿದ್ರೆ, ನಾವು ಜನ ಮಾಡ್ಬೇಕು, ಜನ ತಂದು ಕೂರ್ಸ್ಬೇಕು ಅಂತೆಲ್ಲ ಇದೆ. ಅದನ್ನ ಮೀರಿ ಈ ಮೀಡಿಯಾದಿಂದ ಏನ್ ಅವ್ರಿಗೆ ರೀಚ್ ಆಗ್ತಾ ಇದೆ, ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಅದು ನಂದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದು ಇಡೀ ನಮ್ಮ ಟೀಮಿಗೆ ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆ ನಾವು ಔಟ್ಪುಟ್ ನ ಒಂದು ಪ್ರಾಡಕ್ಟ್ ನ ಕೊಟ್ಟಿದೀವಿ. ಅಂಡ್ ಜನರು ಅದನ್ನ ತುಂಬಾ ಖುಷಿಯಿಂದ ತಗೊಳ್ತಿದ್ದಾರೆ. ಸುಮಾರು ಕಡೆ ನಮ್ ಕ್ರಿಟಿಕ್ಸ್ ಬಂದಿದೆ ಅಂದ್ರೆ, ಪ್ರತಿಯೊಂದು ಮೂವಿಲಿ ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು. ಅಂಡ್ ಪಾಸಿಟಿವ್ ರೇಟ್ ಜಾಸ್ತಿ ಇದೆ. ಸೊ ನೆಗೆಟಿವ್ಸ್ ನ ಯಾರ್ಯಾರು ಹೇಳಿದ್ದಾರೆ ಅಂದ್ರೆ, ನಾವ್ ಏನೇನ್ ತಿದ್ಕೊಳ್ಬೇಕೋ ಖಂಡಿತ ಮುಂದಿನ ಪ್ರಾಜೆಕ್ಟ್ ನಾವು ತಿದ್ಕೊಂತೀವಿ. ಅಂಡ್ ಪಾಸಿಟಿವ್ ಆಗಿ ಯಾರ್ಯಾರು ತುಂಬಾ ತಗೊಂಡ್ಬಿಟ್ಟು, ಅಂಡ್ ದಿಸ್ ಈಸ್ ಅ ಮೂವಿ, ಅಂಡ್ ಇನ್ನೊಬ್ರು ಇದನ್ನ ರೆಫರ್ ಮಾಡಬಹುದು, ಈ ಮೂವಿಲಿ ಈ ರೀತಿ ಇದೆ ಅಂತ. ಯಾಕಂದ್ರೆ ನಾವು ಪ್ರತಿಯೊಬ್ರು ಕೂಡ ಒಂದು 4 ರಿಂದ 5 ಮೂವಿಗೆ ಎಷ್ಟೆಷ್ಟು ವರ್ಕ್ ಮಾಡಬೇಕು ಅಷ್ಟು ವರ್ಷನ್ ಗಳನ್ನ ತೆಗೆದಿದ್ವಿ. ಅಂದ್ರೆ ಅಷ್ಟು ವರ್ಷನ್ ಗಳನ್ನ ತೆಗೆದು ದಿ ಬೆಸ್ಟ್ ಕೊಡ್ಬೇಕು ಅಂತ ಹೇಳಿ, ಆ ಬೆಸ್ಟ್ ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡು ನಿಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ ಇವತ್ತು ನಾವು 25ನೇ ದಿನದ ಈ ಪ್ರೆಸ್ ಮೀಟ್ ಅಂಡ್ ಸಕ್ಸಸ್ ಮೀಟ್ ಅಲ್ಲಿ ಕೂತ್ಕೊಳ್ತಿದ್ವಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಕಮಿಂಗ್ ಟು ದ ಮ್ಯೂಸಿಕ್, ಅಂಡ್ ನನಗೆ ಇಷ್ಟವಾದಂತಹ ಅಂಡ್ ನಮ್ಮ ಹೋಮ್ ಟೀಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬಾ ನಿಗಾ ವಹಿಸಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಟೆಕ್ನಿಕಲಿ ನಾವು ಎಷ್ಟು ಬೆಸ್ಟ್ ಕೊಡಬೇಕೋ ಅದನ್ನು ಕೊಟ್ಟಿದೀವಿ. ಅಂಡ್ ಜನರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಅಂಡ್ ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಟೀಮಿಂದ ಇನ್ನು ಮುಂದೆ ಇಂಥ ಪ್ರಾಜೆಕ್ಟ್ಗಳು ತುಂಬಾ 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 ನಾವು ಮಾಡ್ಬೇಕಂತ ಆಸೆಯಲ್ಲಿದ್ದೀವಿ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಇರಲಿ. ಅಂಡ್ ಪ್ರತಿಯೊಂದು ಸಕ್ಸಸ್ ಮೀಟ್ಗಳಲ್ಲೂ, ಪ್ರತಿಯೊಂದು ಮೀಟ್ಗಳಲ್ಲೂ ನಿಮ್ಮೆಲ್ಲರನ್ನು ಕಾಣ್ಲಿಕ್ಕೆ ನಾನು ಮತ್ತೆ ನಮ್ಮ ತಂಡ ಇಷ್ಟಪಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನು ಮಾತಾಡ್ಬೇಕಂತ ಗೊತ್ತಾಗಲಾಗಿದೆ ಇವತ್ತು. ನಾನು ರವಿಚಂದ್ರ ಹೆಜೆ, ಮೂಲತಃ ಗುಲ್ಬರ್ಗದವನು. ನಾವು ಟೀಸರು ಸಪ್ರೇಟ್ ಆಗಿ ಶೂಟ್ ಮಾಡಿದ್ವಿ ಮೂವಿ ಶೂಟಿಂಗ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ. ಟೀಸರ್ ಶೂಟ್ ಮಾಡೋಕ್ಕಿಂತ ಮುಂಚೆ ನಿಧಿ ನಾವು ಇಬ್ರು ಮೇನ್ ಸ್ಟ್ರೀಮ್ ಅವ್ರಿಗೆ ಹಾಕೊಳ್ಳೋದು ಹೆಂಗೆ ತಮ್ಮ ಆ್ಯಕ್ಟರ್ಸ್ಗಳು ನಮ್ಮ ಮೂವಿದಾಗ ಕೆಲಸ ಮಾಡ್ತಾರ ಹೆಂಗ ಅಲ್ಲತನ ಇವರು ನಿಧಿಯವರು ಆಲ್ರೆಡಿ ಏನು ಮಾಡಿದ್ರು, ದೀಕ್ಷಿತ್ ಸರಿಗೆ ಹೋಗಿ ಸ್ಕ್ರಿಪ್ಟ್ ನ್ಯಾರೇಷನ್ ಮಾಡಿದರು. ಸರಿಗೆ ಭಾಳ ಪಸಂದಾಗಿತ್ತು ಸ್ಕ್ರಿಪ್ಟ್.
ಅದಾಗದಕ್ಕೆ ಸರ್ ಒಳಗೆ ಆನ್ಬೋರ್ಡ್ ಆದರು. ಅದಾದ್ಮೇಲೆ ನಿಧಿನ ಹೋಗಿ ಚೈತ್ರ ಮ್ಯಾಮ್ ಆಫೀಸ್ ಅವ್ರ ಮನೆ ಹತ್ರ ಒಂದು CCD ಇದೆ, ಅಲ್ಲಿ ಹೋಗಿ ನಿಧಿ ಅವ್ರ ನ್ಯಾರೇಷನ್ ಕೊಟ್ಟರು. ಅದು ಇನ್ನೂ ಅದು ಹೆಂಗೆ ಅನ್ನಿಸ್ತು ಅಂದ್ರೆ ನಿನ್ನ ಆದಂಗೆ ಅನ್ನಿಸ್ತದೆ ಚೈತ್ರ ಮ್ಯಾಮಿಗೆ ಭೇಟಿಯಾಗಿದ್ದು. ಆ್ಯಂಡ್ ಸೇಮ್ ಡೇ ಅದು ನ್ಯಾರೇಷನ್ ಕೊಟ್ಟಿದ್ದ ಸೇಮ್ ಡೇನೇ ನಿಧಿ ಅವರಿಗೆ ಚೈತ್ರ ಮ್ಯಾಮ್ ಕಾಲ್ ಮಾಡಿ ಹೇಳ್ತಾರೆ, ನಿಧಿ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಗೋಪಿ ಸರಿಗೆ ಆನ್ಬೋರ್ಡ್ ಮಾಡ್ಕೊಂಡ್ವಿ, ಕಿರಣ್ ನಾಯಕ್ ಸರ್ಗೆ. ಮತ್ತು ಅದಾದಮೇಲೆ ನಮ್ಮ ರಂಗಭೂಮಿ ಗುರುಗಳು ಸುರೇಶ್ ಅಂಗಡಿ ಸರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ನಮ್ಮದು ಮೊದಲನೇ ಪ್ರಾಜೆಕ್ಟು ಇನ್ನೊಂದು ಮಾಡಬೇಕಿತ್ತು ಆ್ಯಕ್ಚುಲಿ, ಅದರಲ್ಲಿ ಮಂದಾರ ಅವರು ಆ್ಯಕ್ಟ್ ಮಾಡಿದರು. ಆ್ಯಂಡ್ ಅದು ನನಗೆ ನನ್ನ ಡೆಪ್ತ್ ಇತ್ತು ಅಂತ ಅಂತಾರಲ್ಲ, ಆ ಮೂವಿನಲ್ಲಿ ಆ್ಯಕ್ಟ್ ಮಾಡಿದರು. ಆ್ಯಂಡ್ ಐ ಹ್ಯಾವ್ ನಾಟ್ ಪೇಡ್ ಎ ಸಿಂಗಲ್ ಪೆನ್ನಿ ಟು ಹರ್. ಅಲ್ಲಿ ನನಗೆ ತೀರ್ಸೋದಿತ್ತು. ಸೊ ಆ ಟೈಮಲ್ಲಿ ನಮ್ಮ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು, ಮಂದಾರ್ ಅವರಿಗೆ ನಮ್ಮ ಮೂವಿನಲ್ಲಿ ಪಾತ್ರ ಇದ್ರೆ ಕೊಡಿ. ಆ್ಯಂಡ್ ಅವರು ನಿಧಿ ಅವ್ರಿಗೆ ಬರೆದಿದ್ದಕ್ಕಂಗೆ ಅವ್ರಿಗೂ ರೋಲ್ ಇತ್ತು. ಮಂದಾರ ಮ್ಯಾಮ್ ಅವರು ಆನ್ಬೋರ್ಡ್ ಆದರು. ಈ ಥರ ಎಲ್ಲ ಆ್ಯಕ್ಟರ್ಸ್ಗಳು ಆನ್ಬೋರ್ಡ್ ಆದರು. ಆ್ಯಂಡ್ ನಿಧಿನ ಮತ್ತೆ ಡಿಸ್ಕಸ್ ಮಾಡುತ್ತೆ, ತಮ್ಮ ಇವ್ರಿಗೆ ರೊಕ್ಕ ಜಮಾಸೋದು ಹೆಂಗೆ, ತಮ್ಮ ಇವ್ರಿಗೆ ಹೆಂಗೆ ರೊಕ್ಕ ಕೊಡೋದು, ಪಿಕ್ಚರ್ ಇಟ್ಟು ಬಜೆಟ್ನಾಗ ಮಾಡಬೇಕಲ್ಲತ್ತಿದ್ದೆವು, ರೊಕ್ಕ ಹೆಂಗೆ ಸೇರಿಸೋದು. ಅದಾದಮೇಲೆ ದೀಕ್ಷಿತ್ ಸರ್ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಒಂದಿಷ್ಟು ಹಾರ್ಡ್ ಕ್ಯಾಶ್ ತೊಗೊಂಡು ಒಂದಿಷ್ಟು ಶೇರ್ ಥರ ಆ ಥರ ಸರ್ ನಾವು ಇದು ಮಾಡ್ಕೊಂಡು ಸರ್ ಅನ್ಬೋರ್ಡ್ ಆದರು. ಆ್ಯಂಡ್ ಈ ಮೆಂಟಲಿ ಸಪೋರ್ಟೆಡ್ ಮೀ. ಆ್ಯಂಡ್ ಅವ್ರು ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕಿಗೆ ಮಾಡಿದ್ರು ಟ್ರಾನ್ಸಾಕ್ಷನ್ನು. ಸೊ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು 1-to-1 ಭೇಟಿ ಮಾಡಿಸಿದ್ರು ನಮ್ಮ ಡೈರೆಕ್ಟ್ರು. ಅಂದರೆ ಮೂವಿ ನಾನು ಅಷ್ಟು ಈಸಿಯಾಗಿ ನಾನು ಸ್ಟಾರ್ಟ್ ಮಾಡೋ ಮನುಷ್ಯ ಅಲ್ಲ. ಅಂದರೆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ನನಗೆ ಗೊತ್ತಿರಬೇಕಿತ್ತು. ಸೊ ಎಲ್ಲಕ್ಕಿಂತ ಮುಂಚೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದವ್ರು ಬಂದಿದ್ರು. ಅದರಲ್ಲಿ ಎಸ್ಪೆಷಲಿ ನಮ್ಮ ಭರತ್ ಆಗಿರಲಿ, ಜೀವನ್ ಆಗಿರಲಿ, ತೇಜಸ್ ಆಗಿರಲಿ, ನಮ್ಮ ಕೇಶವ್ ಆಗಿರಲಿ, ವೀರೇಶ್ ಆಗಿರಲಿ, ನಾಗ, ಬಾಲಾಜಿ ಮತ್ತು ಮನೋಜ, ಎವ್ರಿಬಡಿ ಕೇಮ್. ಅಂದರೆ ಅವರು ಅಷ್ಟು ಮಂದಿ ಜೊತೆ 1-to-1 ಮಾತಾಡಿದೆ. ಅಂದರೆ ಅವ್ರಿಗೆಲ್ಲರಿಗೆ ಮಾತಾಡೋಕ್ಕಿಂತ ಮುಂಚೆ ನನಗೆ ಪರಿಚಯ ಇದ್ದಿದ್ದಾಗ ನನಗೆ ನಮ್ಮ ಕೇಶವ, ಭರತ ಮತ್ತು ಸಂಜೀವ, ಉಳಿದವ್ರಿನ್ನೂ ಪರಿಚಯ ಇರಲಿಲ್ಲ. ಬಟ್ ಅದು ಆ ಪರಿಚಯ ಹೆಂಗಾಕು ಅಂತ ಹೋಯ್ತಂದ್ರೆ ಹಂಗೆ ಮೂವಿ ಮಾಡ್ಕೋತ ಹೋದಾಗ ಹೊಸ ಮಂದಿ ನನ್ನ ತಮ್ಮದರ ಥರ ಆದರು ಹೊಸ ಮಂದಿ. ಇಟ್ ಈಸ್ ನಾಟ್ ಲೈಕ್ ಇದೊಂದು ಪ್ರೊಡಕ್ಷನ್ ಇದೆ, ಪ್ರೊಡಕ್ಷನಿಗೆ ಕೆಲಸ ಮಾಡತ್ತೀವಿ ಅಂತ ಅವ್ರು ಎಂದೋ ಅಂದ್ಕೊಂಡಿಲ್ಲ, ಅಥವಾ ಇದೇ ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡಬೇಕು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹಂಗೆ ಯಾರೂ ಮಾಡಿಲ್ಲ. ದೇ ವರ್ಕ್ಡ್ ಇನ್ ಎವ್ರಿ ಡಿಪಾರ್ಟ್ಮೆಂಟ್, ಅಕ್ರಾಸ್ ಎವ್ರಿ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಾನು ಪರ್ಸ್ನಲಿ ಐ ವಾಂಟ್ ಟು ಥ್ಯಾಂಕ್ ಹೋಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಶೂಟಿಂಗ್ ಎಲ್ಲ ನಾವು ಅಂದ್ಕೊಂಡಿದ್ದ ಥರ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಂದಿಷ್ಟು ಪ್ಯಾಚ್ ವರ್ಕ್ ಇತ್ತು, ಅದು ಪ್ಯಾಚ್ ವರ್ಕ್ ಮುಗಿಸ್ಕೊಂಡ್ವಿ. ನಮ್ಮ ಏನು ಎಡಿಟಿಂಗ್ ಟೇಬಲ್ ಹೋಗೋ ತನಕ ನಮ್ಮದು ಮ್ಯೂಸಿಕ್ಕು ಈ ಸ್ಕೇಲ್ಗೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಂದರೆ ಒಂದು ಲೆವೆಲ್ ನಾರ್ಮಲ್ ಮ್ಯೂಸಿಕ್ ಮಾಡ್ತೀವಿ, ಮ್ಯೂಸಿಕ್ಗೆ ಒಂದಿಷ್ಟು ಬಜೆಟ್ ಇಟ್ಕೊಂಡಿದ್ದೆ. ಬಟ್ ಟುಡೇ ಐ ವಾಂಟ್ ಟು ಸೇ, ನಾವು ಶೂಟಿಂಗಿಗೆ ಎಷ್ಟು ಖರ್ಚು ಮಾಡಿದ್ದೀವಿ, ಮ್ಯೂಸಿಕ್ಕಿಗೂ ಅಷ್ಟೇ ದುಡ್ಡು ಖರ್ಚು ಮಾಡಿದ್ದೀವಿ. ನಾವು ಎಲ್ಲ ಲೈವ್ ರೆಕಾರ್ಡಿಂಗ್ ಆಗಿದೆ, ಸ್ಟ್ರಿಂಗ್ಸ್ ಲೈವ್ ಮಾಡಿದ್ದೀವಿ, ಎತ್ನಿಕ್ ಇನ್ಸ್ಟ್ರೂಮೆಂಟ್ ಲೈವ್ ಮಾಡಿದ್ದೀವಿ, ಮತ್ತು ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಲೈವ್ ಮಾಡಿದ್ದೀವಿ. ಎಲ್ಲ ಮ್ಯೂಸಿಕ್ ಡಿಪಾರ್ಟ್ಮೆಂಟಿಗೆ ಏನು ಬೇಕು, ಅಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ಏನು ಬೆಸ್ಟ್ ಬೇಕು ಅದು ಅಂದರೆ ಪ್ರೊಡಕ್ಷನಿಂದ ನಾವು ಬೆಸ್ಟ್ ಮಾಡಿದ್ದೀವಿ ಅಂತ ಹೇಳಕ್ ಬಯಸ್ತೀನಿ. ಆ್ಯಂಡ್ ಲಿರಿಸಿಸ್ಟು ಮೇನ್ ಸ್ಟ್ರೀಮಲ್ಲಿರೋ, ಅಂದರೆ ಹುಟ್ಟಿಂದ ಜಯಂತ್ ಕೈಕಿಣಿ ಸರ್ದು ಅದು ಕಣ್ಣು ತೆರೆದು ಕಾಣುವ ಕನಸೇ ಜೀವನ, ಆ ಲೈನ್ ಅದು ನೋಡಿದಾಗಿಂದ ಮಿಲನ ಈ ಮನುಷ್ಯನ ಜೊತೆ ನಮಗೆ ಏನಾರ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಗ್ತದ, ಅಥವಾ ಅವ್ರಿಗೆ ಡೈರೆಕ್ಟಾಗಿ ಭೇಟಿ ಆಗಕ್ಕೆ ಚಾನ್ಸ್ ಸಿಗ್ತದ, ಹಂಗೆ ಅನ್ಕೊಂಡಿದ್ದ ವ್ಯಕ್ತಿಗಳನ್ನು. ಆ್ಯಂಡ್ ಹಿ ಟ್ರೀಟೆಡ್ ಲೈಕ್ ಹಿಸ್ ಓನ್ಸ್ ಅಂತಾರ. ನಾವು ನಿಧಿ ಅವ್ರಿಗೆ ಹಿಂಗೆ ಮೂವಿ ಬಗ್ಗೆ ಈ ಥರ ಸಿಚುವೇಶನ್ ಇದೆ ಸರ್ ಅಂದರೆ, ಮೇ ಬಿ ನೀವು ಲಿರಿಕ್ಸ್ ನೋಡಿದ್ರೆ ಅಂದರೆ ವಿಜುವಲ್ಸ್ ಮೂವಿ ನೋಡಿದವ್ರಿಗೆ ಗೊತ್ತಾಗುತ್ತೆ, ಇಟ್ ಈಸ್ ದ ಟಫೆಸ್ಟ್ ಲಿರಿಕ್ಸ್.
ಅದು ನಿನ್ನೆ ರಿಲೀಸ್ ಆಗಿದೆ. ಇದು ಟಫೆಸ್ಟ್ ಲಿರಿಕ್ಸ್ ಇದು ಸರೇ ಹೇಳಿದ್ದು. ಅಂದ್ರೆ ಒಂದೇ ಹಾಡಲ್ಲಿ 2 ತರಹದ ಎಮೋಷನ್ಸ್ ಇದೆ. ಹಿ ರೋಟ್ ಇಟ್ ಫಾರ್ ಅಸ್ ಅಂಡ್ ಅದಕ್ಕೆ ಜಯಂತ್ ಕೈಕಣಿ ಸರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅವರೆಲ್ಲ ಅಂದ್ರೆ ದೇವ್ರ ತರ ನಮ್ಗೆ ರೈಟಿಂಗ್ ಇದರಲ್ಲಿ ಅಂತವ್ರು ನಮ್ಮ ಮೂವಿದ ಕೆಲಸ ಮಾಡೋದಂದ್ರೆ ಬಹಳ ಖುಷಿ ಆಯ್ತು. ಅಂಡ್ ಅವ್ರಿಗೆಲ್ಲ ಇನ್ಸ್ಪೈರ್ ಆಗಿ ಈಗಿನ ದಿನಗಳಲ್ಲಿ ಅಂದ್ರೆ ಹಿಟ್ ಹಾಡು ಕೊಟ್ಟ ಪ್ರಮೋದ್ ಮರವಂತೆ ಅವರು ಸಹ ಹಿ ಆಲ್ಸೋ ರೋಡ್ ಫಾರ್ ಅಸ್. ಅವರು ಸಿಂಗರ್ ಸಿರಿ ಅವ್ರದ್ದು ಕಾಂತಾರನಲ್ಲಿ ಹಿಟ್ ನಮ್ದ್ರಲ್ಲಿ ಸಖಿಯ ಸಾಂಗ್ ಕೊಟ್ಟರು. ನಮ್ದು ಆಡಿಯೋ ಪ್ಲಾಟ್ಫಾರ್ಮ್ ನಲ್ಲಿ ಹೈಯೆಸ್ಟ್ ಸ್ಟ್ರೀಮಿಂಗ್ ಆಗಿದ್ದ ಸಾಂಗ್ ಅದು ನಮ್ದು. ಅದಾದ್ಮೇಲೆ ತ್ರಿವಿಕ್ರಮ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಅಂಡ್ 2 ಹೊಸ ಲಿರಿಸಿಸ್ಟ್ ಗಳನ್ನ ಟ್ಯಾಲೆಂಟ್ ಹಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಅವರು ದೇ ಆಲ್ಸೋ ರೋಟ್ ವಂಡರ್ಫುಲ್ಲಿ. ಈ ತರ ಮ್ಯೂಸಿಕ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋತಾ ಇತ್ತು. ಅದಾದ್ಮೇಲೆ ಇದಕ್ಕೂ ಏನಂತಾರೆ ಕಲರಿಂಗಿಗೆ ಕಾರ್ತಿಕ್ ಅಂತ ಕೆಲಸ ಮಾಡಿದ್ರು. ಅದು ಆಸ್ಕರ್ಗೆ ನಾಮಿನೇಷನ್ ಆಗಿತ್ತು, ಪೆಬಲ್ಸ್ ಅಂತ. ಆ ಮೂವಿಗೆ ಕಲರಿಸ್ಟ್ ಆಗಿ ಅವ್ರು ಕೆಲಸ ಮಾಡಿದ್ರು. ಅವರು ನಮ್ಮ ಡೈರೆಕ್ಟರು, ನಮ್ಮ ಎಡಿಟರು ಮತ್ತೆ DOP ಸರ್ ಎಲ್ಲರೂ ಸೇರಿ ಎಡಿಟಿಂಗ್ ಟೇಬಲ್ ಅಲ್ಲಿ ಕೂತಾಗ ಅಂಡ್ ನಾವು ಶೂಟಿಂಗ್ ಮಾಡಿದ ವಿಜುವಲ್ಸು ಆಕಾಶ ಭೂಮಿ ಅನಿಸ್ಲತ್ತಿತ್ತು ನಾವು ನೋಡಿದಾಗ. ಹಿಂಗ್ ನಮ್ ಪಿಕ್ಚರ್ ಇದು ನಮ್ದೇ ಪಿಕ್ಚರ್ ಹಿಂಗ್ ಕಾಣಿಸ್ತದ ಅಂತ. ದೇ ವರ್ಕ್ ದೇರ್ ಬೆಸ್ಟ್ ಕಲರಿಸ್ಟ್ ಆಗಿ. ಅಂಡ್ ಅದಾದ್ಮೇಲೆ ನಾವು ಆಕಾಶ್ ಸ್ಟುಡಿಯೋನಲ್ಲಿ ನಮ್ಮ DTS ಮಾಡಿಸ್ತೀವಿ. ಅಂಡ್ ಅವರು ಅಂದ್ರೆ ಕಂಟೆಂಟ್ ನೋಡಿ ಅಂಡ್ ಅವ್ರದ್ದು ರೆಗ್ಯುಲರ್ ಏನ್ ಮೂವಿಗಳಿಗೆ ಹೆಂಗೆ ಚಾರ್ಜ್ ಮಾಡ್ತಾರೆ ಆ ಲೆವೆಲಿಗೆ ನನಗೆ ಚಾರ್ಜ್ ಮಾಡಲಿಲ್ಲ. ಅಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನನ್ನ ಮೂವಿ ಚೆನ್ನಾಗಾದ್ರೆ ನಾಳೆ ನಿಮ್ಮ ಹತ್ರ ಬಂದು ಒಂದಿಷ್ಟು ಅಮೌಂಟ್ ಇದು ಮಾಡ್ತೀನಿ, ಬಟ್ ಈ ಮೂಮೆಂಟಿಗೆ ನನ್ನ ಹತ್ರ ಇಷ್ಟು ಬಜೆಟ್ ಇದೆ ಅಂತ. ನನ್ ಏನ್ ಬಜೆಟ್ ಇದೆ ಆ ಬಜೆಟಿಗೆ ತಕ್ಕಂಗೆ ದೇ ವರ್ಕ್ಡ್. ಅಂಡ್ ರುಕ್ಕು ಸರ್, ರಾಹುಲ್ ಸರ್, ಆಕಾಶ್ ಸ್ಟುಡಿಯೋ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಾರ್ ದೇರ್ ಸಪೋರ್ಟ್. ಅಂಡ್ ಇಷ್ಟು ನಮ್ಮ ಮೂವಿನಲ್ಲಿ ಕೆಲಸ ಮಾಡಿದವ್ರಿಗೆ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಅವ್ರಿಗೂ ಧನ್ಯವಾದಗಳು. ಇದು ಏನಂದ್ರೆ ಒಂದು ನನ್ನ ಕನಸಿತ್ತು. ಅಂದ್ರೆ ಬೆಂಗಳೂರಿಗೆ ಗುಲ್ಬರ್ಗಾಲಿಂದ ಬಂದು ಒಂದು 11 ವರ್ಷ ಆಯ್ತು. ನಾನು ಇಲ್ಲಿ ಬಂದು ನಂಗೆ ಪಿಕ್ಚರ್ ಮಾಡ್ಬೇಕಂತ ಆಸೆ ಇತ್ತು. ಅದು ಹೆಂಗ್ ಮಾಡ್ತೀನಿ, ಯಾವಾಗ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ನನಗೆ ಗೊತ್ತಿರ್ಲಿಲ್ಲ. ಬಟ್ ಪಿಕ್ಚರ್ ಕಂಪ್ಲೀಟ್ ಆಗಿ ಇವತ್ತಿಗೆ 30 ದಿನ ಕಂಪ್ಲೀಟ್ ಆಗಿದೆ. ಬಹಳ ಖುಷಿ ಇದೆ. ಅಂಡ್ ಫೈನಾನ್ಷಿಯಲಿ ಮೇ ಬಿ ಅಂದ್ರೆ ನಾವು ಮೂವಿ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಅನ್ಕೊಂಡಿದ್ದ ಬಜೆಟ್ ಇಂದ ಒಂದು 6 ಪಟ್ಟು ಆಯ್ತು ಸರ್ ಮೇಕಿಂಗ್ಗೆ, ಮೂವಿಗೆ. ಅನ್ಕೊಂಡಿದ್ರೆ 6 ಪಟ್ಟು ಅಂದ್ರೆ ಅದು ಹೆಂಗೆ ನಾನು ಅರೇಂಜ್ ಮಾಡಿದೆ ಅದು ನನಗೆ ನಂಬಕ್ ಆಗ್ಲಿಲ್ಲ. ಈಗಲೂ ನಾನು ಕ್ವಶನ್ ಮಾಡ್ಕೊಂತೀನಿ, ಅಂದ್ರೆ ಇಷ್ಟು ಜನ ನಂಗೆಲ್ಲ ಸಪೋರ್ಟ್ ಮಾಡಿದ್ರ ಅಂತ. ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ದೇ ಬಿಲೀವ್ಡ್ ಇನ್ ಮೀ. ನಮ್ಮ ಮಗ ಏನೋ ಮಾಡತ್ತನ, ಅಂದ್ರ ಕುಡಿದು ತಿಂದು ಚುಚ್ಚೇನ್ ಮಾಡತ್ತಿಲ್ಲ, ಅನ್ಸಿದ್ ಮಾಡತ್ತನ, ಖುಷಿ ಅಂದ್ರೆ ದೇ ಫೆಲ್ಟ್ ಹ್ಯಾಪಿ. ಅಂದ್ರೆ ಮಾಡತ್ತನ ಚಲೋ ಆತದ ಅಂತೇಳಿ ನಮ್ಮ ಫಸ್ಟ್ ನಮ್ಮ ಪಪ್ಪ ಅವರು ಒಂದ್ ಕಡೆ ಅವರೊಂದಿಷ್ಟು ಚೆಕ್ ಕೊಟ್ರು, ನಮ್ಮ ತಾಯಿ ಕೊಟ್ರು. ಅದಾದ್ಮೇಲೆ ನನ್ನ ಫ್ರೆಂಡ್ ಪ್ರಕಾಶ್ ಅಂತ ಹಿ ಸಪೋರ್ಟೆಡ್. ಅದಾದ್ಮೇಲೆ ಮೂವಿ ಫಸ್ಟ್ ಕಾಪಿನೇ ನಮ್ಮ ಕೈ ಮೇಲೆ ಆಯ್ತು. ಅಂದ್ರೆ ಸೆನ್ಸಾರ್ ತನ ನನ್ನ ಹತ್ರ ದುಡ್ಡಿತ್ತದಾಯ್ತು. ಬಟ್ ಈಗ ರಿಲೀಸ್ಗೆ ಹೋಗ್ಬೇಕಂದ್ರೆ ರಿಲೀಸಿಗೆ ರೊಕ್ಕ ಇರಲಿಲ್ಲ. ನಂದೇನು ಸುಮ್ಮನೆ ಲಾಕ್ಡೌನ್ ಟೈಮ್ನಾಗ ನಿಧಿನ ಮಾತಾಡಿದೇನ, ತಮ್ಮ ಪಿಕ್ಚರ್ ಮಾಡಮ್ಮ OTT ಬಿಡಮ್ಮ ಅಷ್ಟೇ ಇದ್ದಿದ್ದೆಲ್ಲ. ಬಟ್ ಮೂವಿ ಕಂಪ್ಲೀಟ್ ಆಗಿ ಬರತನ 2.5 ವರ್ಷ ಆಯ್ತು. 2.5 ವರ್ಷನಾಗ ಅದು OTT ಮಾರ್ಕೆಟೇ ಚೇಂಜ್ ಆಗ್ಬಿಟ್ಟಿದೆ. ಅಂದ್ರೆ ಥಿಯೇಟರ್ ರನ್ ಆಗಿಲ್ಲ ಅಂದ್ರೆ ಮೂವಿ ತಗೊಳ್ಳೋದಿಲ್ಲ ಅವರು. ಸೊ ಥಿಯೇಟರ್ ರಿಲೀಸ್ ಅನಿವಾರ್ಯ ಆಯ್ತು. ಅದು ಥಿಯೇಟರ್ ರಿಲೀಸ್ ಅನಿವಾರ್ಯ ಆಗಿದ್ರಿಂದ ಏನಾಯ್ತಂದ್ರೆ ನಮ್ಗೆ ಮೇನ್ ಸ್ಟ್ರೀಮ್ ಅವ್ರು ಯಾರಾದ್ರೂ ಸಪೋರ್ಟ್ ಮಾಡ್ತಾರೆ, ಮೇನ್ ಸ್ಟ್ರೀಮ್ ಇಂದ ನಮ್ಗೆ ಯಾರಾದ್ರೂ ಪ್ರೆಸೆಂಟ್ ಮಾಡ್ತಾರೆ ಅನ್ನೋ ಒಂದು ಹೋಪಲ್ಲಿ ಏನ್ ಮಾಡಿದೆ ಅಂದ್ರೆ ನಾವು ಸಣ್ಣಾಗಿದ್ದಾಗ ಹಿಡಿದು ಎಸ್ಪೆಷಲಿ ನಂಗೆ ಇಂಟ್ರ್ಯೂ ನೋಡೋದು ಬಹಳ ಆಸೆ. ನಾ ಯಾವಾಗ್ಲೂ ಇಂಟ್ರ್ಯೂ, ಈಗ ಮೂವಿ ಮೇಕಿಂಗ್ ಗಿಂತ ಇಂಟ್ರ್ಯೂಗಳು ಬಹಳ ನೋಡ್ತೀನಿ ನಾನು. ನಿಮ್ದೆಲ್ಲ ಯೂಟ್ಯೂಬ್ ಚಾನಲ್ಗಳದಾಗ ಏನ್ ಬಿಡ್ತೀರಿ, ಪೇಪರ್ಗಳದಾಗ ಏನ್ ಬಿಡ್ತೀರಿ, ಆ ಇಂಟ್ರ್ಯೂದಾಗ ಹೇಳ್ತಾರೋ ಹೊಸಬ್ರು ಬರ್ಬೇಕು, ಹೊಸ ಡೈರೆಕ್ಟರ್ಗಳು ಬರ್ಬೇಕು, ಒಂದ್ 10 ಮಂದಿ ಹೀರೋ ಬರ್ಬೇಕು, ಎಲ್ಲ ಅಂದ್ರೆ ಒಂದ್ 10 ಮಂದಿ ಹೀರೋಯಿನ್ಗಳು ಬರ್ಬೇಕು ಹೊಸಬ್ರು ಎಲ್ಲ. ಅಂದ್ರೆ ದೋಸ್ ಸ್ಟೇಟ್ಮೆಂಟ್ಸ್ ಹೆಂಗಾಗ್ತೀವಿ ಅಂದ್ರೆ ದೋಸ್ ಅಫೆಕ್ಟ್ಸ್ ಅಸ್. ಅಂದ್ರೆ ಅದು ಹೇಳಿದ ಹೊಸಬರು ಬರ್ಬೇಕಂತ ದೊಡ್ಡವರಲ್ಲ ತರ ನಾವು ಪಿಕ್ಚರ್ ಮಾಡಬೇಕು ಅಂತ ಆ ಒಂದು ಮನಸ್ಸಿನಾಗ ಪಿಕ್ಚರ್ ಮಾಡ್ತೀವಿ. ಪಿಕ್ಚರ್ ಮಾಡಿದ್ಮೇಲೆ ಎಲ್ಲರದು ಬಾಗಿಲು ತಡ್ಕೋತ ಹೋಗ್ತೀವಿ ಮೇನ್ ಸ್ಟ್ರೀಮ್ನಾಗ ಹೋಗಿ. ಸರ್ ನಮ್ಮ ಪಿಕ್ಚರ್ ಅಂದ್ರೆ ಎಲ್ಲರಿಗೂ ನಾನು ಅಪ್ರೋಚ್ ಆಗಿದ್ದು ಅಫಿಷಿಯಲಿನೇ ಅಂತ ಹೇಳಕ್ ಬಯಸ್ತೀನಿ. ಐ ಸೆಂಟ್ ಮೇಲ್ ಟು ಎವ್ರಿ ಪ್ರೊಡಕ್ಷನ್ ಹೌಸ್ ಇನ್ ದ ಮಾರ್ಕೆಟ್.
ಅದಾದ್ಮೇಲೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಗಳು ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ಗಳು ಸಿಕ್ಕಾಗ ಅಂದರೆ ನಾನು ಇದೇ ಡಿಸ್ಕಸ್ಸೇ ಮಾಡ್ತಿದ್ದೆ, ತಮ್ಮ ನಾವು ಪಿಕ್ಚರ್ ಮಾಡಿದ್ರೆ ದೊಡ್ಡ ತಪ್ಪಾಯ್ತಾ ಅಂತ. ಯಾಕೆ ಅಂದ್ರೆ ನಾವೊಂದು ಚಲೋ ಮಾಡಿದೆವು, ಇಲ್ಲಾಂದ್ರೆ ಒಂದು ಖರಾಬ್ ಮಾಡಿದೆವು ಫುಲ್. ಯಾಕೆ ನಮ್ಮ ಪಿಕ್ಚರ್ ಯಾಕೆ ಯಾರು ತಗೊಳ್ಳಲ್ಲ ತರ ಅಂದ್ರೆ ನಿದ್ದೆನೇ ಬರೋದಲ್ಲ ಅವಾಗ ಮೂವಿ ರೆಡಿ ಆದ್ಮೇಲೆ. ಅಂದ್ರೆ ಹತ್ತತ್ರ ಅಂದ್ರೆ ರೊಕ್ಕ ತೀರಿಸ್ಬೇಕಲ್ಲ, ನಾವು ಹೊರಗಿನ ತಂದಿದ್ದೆವು, 3 ವರ್ಷ ಜಾಬ್ ಬಿಟ್ಟಿದ್ದೆವು, IT ಜಾಬ್ ಬಿಟ್ಟು ಏನ್ ಮಾಡೋದು ಜೀವನ, ಆ ತರ ಮನಸ್ಥಿತಿದಾಗ ನಾವಿದ್ದೀವಿ. ಬಟ್ ನಮ್ಗೆ ಮೇನ್ ಸ್ಟ್ರೀಮ್ ಇಂದ ನಮ್ಗೆ ಸಪೋರ್ಟ್ ಸಿಗ್ಲಿಲ್ಲ. ಇಟ್ ಈಸ್ ವೆರಿ ಸ್ಯಾಡ್. ಬಟ್ ಒಳಗೆ ಏನಿತ್ತಂದ್ರ ನಾವು ಚಲೋ ಪಿಕ್ಚರ್ ಮಾಡಿದೆವು. ನಮ್ಗೆ ಅದು ನಮ್ಮ ಬೆನ್ ನಾವೇ ತಟ್ಕೊಳ್ಳೋದು, ಹಂಗೆ ಮಾಡಿದೆವು. ನಾವು ಚಲೋ ಪಿಕ್ಚರ್ ಮಾಡಿದೆವು, ಅಂಜದ ಬೇಡ. ಏನೇನು ಮಾಡ್ಬೇಕು ಈಗ ನೆಕ್ಸ್ಟ್ ಥಿಯೇಟರ್ ರಿಲೀಸ್. ಅಂದ್ರೆ ಥಿಯೇಟರ್ ರಿಲೀಸ್ ಇಲ್ಲಕ್ಕೆ ಏನ್ ಬೇಕು, ಡಿಸ್ಟ್ರಿಬ್ಯೂಷನ್ಸ್ ಇಲ್ಲಕ್ಕಂತ ಒಂದೇ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋದ, ಎಲ್ಲರದು ಒಂದೊಂದು ರೇಟ್. ಒಂದ್ ಕಡೆ 5 ಲಕ್ಷ ಹೇಳ್ತಾರ, ಒಂದ್ ಕಡೆ 4 ಲಕ್ಷ ಹೇಳ್ತಾರ, ಒಂದ್ ಕಡೆ 3 ಲಕ್ಷ ಹೇಳ್ತಾರ, ಒಂದ್ ಕಡೆ 1 ಲಕ್ಷ ಹೇಳ್ತಾರ. ಅಂದ್ರೆ ಈಗ ಇದು ಒಂದು ಮೊಬೈಲ್ ತಗೊಂಡ್ರೆ ಹೆಂಗಿರ್ತದೆ ಅಂದ್ರೆ ಇದಕ್ಕೆ 40,000 ರೂಪಾಯಿನೇ ಇರ್ತದ, ಯಾರ ದುಕಾನ್ದಾಗ ಹೋದ್ರು ಚೇಂಜ್ ಆಗಲ್ಲ. ಬಟ್ ಡಿಸ್ಟ್ರಿಬ್ಯೂಷನ್ ಯಾಕೆ ರೊಕ್ಕ ಚೇಂಜ್ ಅದ, ಇದ್ರದೊಳಗೆ ಏನೋ ಗ್ಯಾಂಬಲಿಂಗ್ ಅದ, ಇದು ನಂಗೆ ಗೊತ್ತಾಗಬೇಕು ಅಂತೇಳಿ ಒಂದು 20 ದಿನ ಗಾಂಧಿನಗರ ಅಡ್ಡಾಡದೆ. ಡೈಲಿ ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ಗೂ ಹೋದೆ, ಕೇಳತ್ತೆ, ಮಾತಾಡತ್ತೆ ಏನು ಎಂತ ಅಂತ. ಥ್ಯಾಂಕ್ಫುಲಿ ನನಗೆ ಐ ಗಾಟ್ ಟು ಮೀಟ್ ರೈಟ್ ಪೀಪಲ್. ರೈಟ್ ಪೀಪಲ್ಗಳು ಭೇಟಿಯಾಗೋ ಕಾರಣ ನನಗೆ ರಾಮೇನಹಳ್ಳಿ ಜಗನ್ನಾಥ್ ಸರ್ ಆ್ಯಂಡ್ ನಮ್ಮ ಮೂವಿ ಫಸ್ಟ್ ಕಾಪಿ ನೋಡಿದಾಗ ಅವರು, TK ದಯಾನಂದ್ ಸರ್, ಹರೀಶ್ ಮಲ್ಯ ಸರ್, ಇವರು 3 ಜನ ನಮ್ಮ ಮೂವಿನ ನಂಬಿದ್ದು. ಅಂದ್ರೆ ಅಂದ್ರೆ ನೀವ್ ಏನ್ ಪಿಕ್ಚರ್ ಮಾಡಿದ್ ನಿಮ್ಗೆ ಈಗ ಗೊತ್ತಾಗಲ್ಲ, ನಿಮ್ ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾತ ಅಂತ ದಯಾನಂದ್ ಸರ್ ಹೇಳಿದ್ದು, ಹರೀಶ್ ಮಲ್ಯ ಸರ್ ಹೇಳಿದ್ದು, ಮತ್ತೆ ನಮ್ ಜಗನ್ನಾಥ್ ಸರ್ ಹೇಳಿದ್ದು. ಅಂಡ್ ಜಗನ್ನಾಥ್ ಸರ್ ಹಿ ಮೇಡ್ ಶೂರ್ ಐ ಮೆಟ್ ರೈಟ್ ಪೀಪಲ್. ನಂಗೆ ಚಂದನ್ ಫಿಲ್ಮ್ಸ್ ಸುರೇಶ್ ಸರ್ ಮೊಮ್ಮಗ ಕುನಾಲ್ ಅಂತ ನಂಗೆ ಫ್ರೆಂಡ್ ಪರಿಚಯ ಆದ್ರು. ಅಂಡ್ ಹಿ ಮೇಡ್ ಮೀ ಲರ್ನ್ ಡಿಸ್ಟ್ರಿಬ್ಯೂಷನ್. ನಂಗೆ ಏನ್ ಮಾಡಿದ್ರು, ಪ್ರತಿಯೊಂದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನೇನಾಗತ್ತೆ ಪ್ರತಿಯೊಬ್ಬರಿಗೂ ಭೇಟಿ ಮಾಡಿದ್ರು. PVR ಅವ್ರಿಗೆ ಭೇಟಿ ಮಾಡಿದ್ರು, ಐನಾಕ್ಸ್ ಅವ್ರಿಗೆ ಭೇಟಿ ಮಾಡಿದ್ರು, ಸಿನಿಪೊಲೀಸ್ ಅವ್ರಿಗೆ ಭೇಟಿ ಮಾಡಿದ್ರು, ಗೋಪಾಲನ್ ಅವ್ರಿಗೆ ಭೇಟಿ ಮಾಡಿದ್ರು, ಭಾರತ್ ಸಿನಿಮಾ. ಅಂದ್ರೆ ಇನಿಷಿಯಲಿ ನಮ್ದು ಪ್ಲಾನ್ ಏನಿತ್ತಂದ್ರೆ ಬರೀ ಮಲ್ಟಿಪ್ಲೆಕ್ಸ್ ಅಲ್ಲೇ ಮಾಡ್ಬೇಕಂತ ಇತ್ತು. ನಾನು ಅನೌನ್ಸು ಹಂಗೆ ಮಾಡಿದ್ದೆ ಇಂಟರ್ನೆಟ್ ಅಲ್ಲಿ. ಅಂದ್ರೆ ವಿ ಆರ್ ರಿಲೀಸಿಂಗ್ ಎಕ್ಸ್ಕ್ಲೂಸಿವ್ಲಿ ಆನ್ ಮಲ್ಟಿಪ್ಲೆಕ್ಸಸ್ ಓನ್ಲಿ, ನಾಟ್ ಸಿಂಗಲ್ ಸ್ಕ್ರೀನ್ ಅಂತ. ಯಾಕಂದ್ರೆ ಸಿಂಗಲ್ ಸ್ಕ್ರೀನಿನ ಕಾಂಟ್ಯಾಕ್ಟ್ಸ್ಗಳು ಇಲ್ಲ, ರಿಲೀಸ್ ಮಾಡಕ್ಕೆ ರೊಕ್ಕನೂ ಇಲ್ಲ ಸಿಂಗಲ್ ಸ್ಕ್ರೀನಿಂಗ್ ಹೆಂಗ್ ಮಾಡೋದು ಅಂತ. ಬಟ್ ಹೀ ಗೈಡೆಡ್. ಅಂಡ್ ಅವರು ಅಂದ್ರೆ ಮಾರ್ಚ್ 8ಕ್ಕೆ ಬರಬೇಡ್ರಿ, ಅದೊಂದು ದೊಡ್ಡದು. ಮಾರ್ಚ್ 8ಕ್ಕೆ ಬರಬೇಡ್ರಿ, ಶಿವರಾತ್ರಿ ದಿನ ಬರಬೇಡ್ರಿ, ರಿಲೀಸ್ಗಳವ. ನಮ್ಗೇನು ಯಾವ ದಿನ ಬಂದ್ರು ನಮ್ಗೆ ಸಿಗೋದು ನಮ್ಮ ತಾಟೊಳಗ 4 ರೊಟ್ಟಿ ಅಂತ ಇತ್ತು. ಏನು ತಾಟ್ ತುಂಬ ಏನು ರೊಟ್ಟಿ ಕೊಡಲ್ಲ, 4 ರೊಟ್ಟಿ ಕೊಡ್ತಾರ. ಹಂಗ 4 ಸ್ಕ್ರೀನ್ ಸಿಗುತ್ತ ಒಂದು ಗೊತ್ತಿತ್ತು. ಅದ್ರ ಸಲಕ ನಾವು ವಿ ಪ್ರಿಪೇರ್ಡ್. ಅಂದ್ರೆ ನಾವು ಮೆಂಟಲಿ, ಫೈನಾನ್ಷಿಯಲಿ ಅಂಡ್ ಆಡಿಯನ್ಸ್ ವೈಸ್ ಫುಟ್ಫಾಲ್ ಸಲಗ ಏನೇನು ಮಾಡ್ಬೇಕು, ಡೈರೆಕ್ಟರ್ ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ. ಅಂದ್ರೆ ತಮ್ಮ ಈಗ ವೀರೇಶ್ ಸಿಕ್ಕಿದೆ, ವೀರೇಶ್ ಈಗ ಏನ್ ಮಾಡ್ಬೇಕು, ಎಲ್ಲ ಮಾರ್ನಿಂಗ್ ಶೋಗೆ ಅದ್ ಕೆಲಸ ಮಾಡೋಣ. ಅಂದ್ರೆ ವಿ ಮೇಡ್ ಶೂರ್ ನಮ್ಮ ಕಂಟೆಂಟ್ ಪೋಸ್ಟ್ ಗಳಿಗೆ ಅಂದ್ರೆ ಎಂಗೇಜ್ಮೆಂಟ್ ಇಲ್ಲ ಅಂದ್ರೂ ವಿ ಪೋಸ್ಟೆಡ್ ಆನ್ ಇಂಟರ್ನೆಟ್, ಸೊ ದಟ್ ಇನ್ಫಾರ್ಮೇಶನ್ ಹೋಗ್ಬೇಕಂತಿತ್ತು ನಮ್ಗೆ. ವೀರೇಶ್ ಹೌಸ್ಫುಲ್ ಆಯ್ತು. ವೀರೇಶ್ ಹೌಸ್ಫುಲ್ ಆದ್ಮೇಲೆ ಗ್ಲೋಬಲ್ ಮಾಲ್ ಅಲ್ಲಿ ಹೌಸ್ಫುಲ್ ಆಯ್ತು. ಅಂಡ್ ಲಿಟ್ರಲಿ ಹೇಳ್ತೀನಿ, ಆ ದಿನ ಐ ವಾಸ್ ಲಿಟ್ರಲಿ ಅನ್ಕಾನ್ಶಿಯಸ್. ಅಂದ್ರೆ ಇಡೀ ದಿನ ನಂದು ಮೂವಿ ರಿಲೀಸ್ ಆಗಿದ್ದ ದಿನ ನಮ್ದು ಏನಲ್ಲತ್ತ ಅಂತ ನಂಗೆ ಗೊತ್ತಾಗಲಾಗಿತ್ತು. ಮೇ ಬಿ 40-45 ಕಾಲ್ಸ್ ಬಂದಿರಾಯ್ತು, ಯಾವ್ದು ಅಟೆಂಡ್ ಮಾಡಿಲ್ಲ. ಅಂದ್ರೆ ಅದು ರಪ್ ಅಂತ 3 ವರ್ಷ ಜರ್ನಿ ಬರ್ತಿದೆ ಕಣ್ಣು. ಹೆಂಗ್ ಗುಲ್ಬರ್ಗ ವಾಪಸ್ಸಲ್ಲಿ ಅವ ಅಪ್ಪಗೆ ಹೆಂಗ್ ಮುಖ ತೋರಿಸ್ಲಿ, ರೊಕ್ಕ ಕೊಟ್ಟವ್ರದ್ದು ಹೆಂಗ್ ಮುಟ್ಟಿಸ್ಲಿ, ಮೂವಿ ನಿಂದಿರ್ತದ ಇಲ್ಲ, ಏನಂದ್ರೆ ಕರೆಕ್ಟ್ ಡಿಸಿಷನ್ ತಗೊಂಡ ಇಲ್ಲ, ನಮ್ಮೂರೇ ನೋಡ್ರ ಹಿಂಗ್ ನಾಳೆಗ್ ಶೋ ಇರ್ತಾವ ಇಲ್ಲ ಅಂತದೇ. ಅವೇ ಟ್ರಿಗರ್ ಅಲ್ಲತ್ತೀವು. ಗ್ಲೋಬಲ್ ಮಾಲ್ ಫಾಸ್ಟ್ ಫಿಲ್ಲಿಂಗ್ ಅಂತ ಬಂತು, ರೆಡ್ ಅಂತ ಬಂತು. ಅದು ಒಂದೇನಂದ್ರ ಅಲ್ಲರೇ ನಮ್ಗೆ ಗೊತ್ತಿದ್ದವ್ರು ಯಾರು ಇರ್ಲಿಲ್ಲ. ಯಾರೋ ಅಂದ್ರೆ ಆಡಿಯನ್ಸ್ ಗಳೇ ಹೋಗಿದ್ದಾರೆ. ಅಂದ್ರೆ ನಮ್ದು ಟ್ರೇಲರ್ ಒಂದು ಇಂಪ್ರೆಷನ್ ಚೆನ್ನಾಗಿ ಬಿದ್ದಿತ್ತು ನಮ್ಗೆ. ಆ ಟ್ರೇಲರ್ ನೋಡಿ ಥಿಯೇಟರ್ಗೆ ಬಂದಿದ್ದಾರೆ ಗ್ಲೋಬಲ್ ಮಾಲ್ ಅಲ್ಲಿ. ಗ್ಲೋಬಲ್ ಮಾಲ್ ಚೆನ್ನಾಗಿ ವರ್ಕ್ ಆಯ್ತು. ವರ್ಕ್ ಆಗಿ ಸಂಜೆ 5:30 ಅನ್ಕೊಂತೀನಿ, ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ರಿವ್ಯೂ ಬರುತ್ತೆ, 4 ಸ್ಟಾರ್ ರೇಟಿಂಗ್ ಬರುತ್ತೆ ಮೂವಿಗೆ.
ಅಲ್ಲಿಂದ ಮನುಷ್ಯ ಏನು ಅನ್ಕಾನ್ಶಿಯಸ್ ಇದ್ದೀನಂತಲ್ಲ ಒಂದೇ ಸತಿ ರಪ್ಪ ಅಂತ ಮತ್ತೆ ಅದು ಕೆಲ್ಸಕ್ಕೆ ಬೀಸ್ಟ್ ಮೋಡಲ್ಲಿ ಮತ್ತೆ ಕೆಲ್ಸಕ್ಕೆ ಬಂದ್ವಿ. ಏನೇನ್ ಪ್ಲಾನಿಂಗ್ ಮಾಡೋದು, ಪಟ ಪೋಸ್ಟರ್ಸ್ಗಳು ಹಂಗೆ ಕಂಟಿನ್ಯೂ ಪೋಸ್ಟರ್ ರೆಡಿ ಮಾಡೋದು, ಇಂಟರ್ನೆಟ್ಗೆ ಹಾಕೋದು, ಅದು ಎಂಗೇಜ್ಮೆಂಟ್ ಕಂಟಿನ್ಯೂ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾನಲ್ಲಿ. ನಮ್ಗೆ ಇದ್ದಿದ್ದು ಶೋ ಏನು 8 ಶೋ ಕೊಟ್ಟಿದ್ರಲ್ಲ, ಸೆಕೆಂಡ್ ಡೇ ಥರ್ಡ್ ಡೇ ಫಾಸ್ಟ್ ಫೀಲಿಂಗ್ ಆಗ್ತೋಯ್ತು. ಮಂಡೇ ನನ್ಗೆ ಡೈರೆಕ್ಟರ್ಗೆ ಬೆದರಿಕೆ ಕಾಲ್ಗಳು ಬರಕ್ ಸ್ಟಾರ್ಟ್ ಆಯ್ತು. ಥಿಯೇಟರ್ಗಳಾಗ ರಿಲೀಸ್ ಮಾಡಕ್ ಆಗಿಲ್ಲ ಅಂದ್ರೆ ಯಾಕೆ ಪಿಕ್ಚರ್ ಮಾಡ್ತೀರಿ ನೀವು, ಇವ್ರಿಗೆ ಬೈಲಿತ್ತಾರ ನನಗ್ ಬೈಲಿತ್ತಾರ, ಮತ್ತೆ ವಾಟ್ಸಪ್ ನಂಬರ್ಗಳು ತಗೊಂಡು ವಾಟ್ಸಪ್ನಾಗ ಬೈಲಿತ್ತಾರ, ನಿಮ್ ಪಿಕ್ಚರ್ ನೋಡೋಕೆ ಅಲ್ಲಿ ಬರ್ಬೇಕಲ್ಲತ್ತೀವಿ, ಟಿಕೆಟ್ ಸಿಗಲ್ಲ. ಸೋಮವಾರ ತನ ಹೆಂಗಾಗಿತ್ತಂದ್ರೆ ಫಸ್ಟ್ ವೀಕ್ 8th ರಿಲೀಸ್ ಮಾಡಿದ್ದೇವೆ ಅಂದ್ರೆ 8th 9th 10th 11th ನಮ್ಮ ಮೂವಿ ನಮ್ ಕಂಟ್ರೋಲ್ ಅಲ್ಲಿ ಇರಲಿಲ್ಲ. ಅಂಡ್ ಅಲ್ಲಿ ಗ್ಲೋಬಲ್ ಮಾಲ್ ಅಲ್ಲಿ ಟಿಲ್ ಟುಡೇ 28 ಹೌಸ್ಫುಲ್ ಶೋಸ್ ಹೋಗಿದೆ ಅಲ್ಲಿ. ಅಂಡ್ ಓವರ್ ಆಲ್ ನಮ್ದು ಇಲ್ಲಿಯ ತನಕ 59 ಶೋಸ್ಗಳು ಹೌಸ್ಫುಲ್ ಆಗಿದೆ ಇಡೀ ಮೂವಿದು ನಮ್ದು ಥಿಯೇಟರ್ ನಲ್ಲಿ ಕೊಟ್ಟಿರೋ ಶೋಸ್ ಅಲ್ಲಿ. ಅಂಡ್ ಅದು ನಮ್ಗೆ ಹೆಂಗಿದೆ ಶೋಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ನಾವು ಸುಮ್ಮನೆ ಯಾರು ಗೊತ್ತಿರ್ಲಿಲ್ಲ. ಐ ವಾಂಟ್ ಟು ಥ್ಯಾಂಕ್ ಮೈ ಆರ್ಟಿಸ್ಟ್, ದೀಕ್ಷಿತ್ ಸರ್ ಆಗಿರ್ಲಿ, ಚೈತ್ರ ಮ್ಯಾಮ್ ಆಗಿರ್ಲಿ, ಮಂದನ ಮ್ಯಾಮ್ ಆಗಿರ್ಲಿ, ಅಂಡ್ ನಮ್ಮ ಹೋಲ್ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ಪ್ರತಿ ಥಿಯೇಟರ್ ವಿಸಿಟ್ ಮಾಡಿದೀವಿ ನಾವು. ಪ್ರತಿ ಶೋ ಆದ್ಮೇಲೆ ಪ್ರತಿಯೊಬ್ರು ಕೈ ಮುಗಿದ ಥ್ಯಾಂಕ್ಸ್ ಹೇಳಿದೀವಿ ನಮ್ ಥಿಯೇಟರ್, ಅಂದ್ರೆ ನಮ್ಮ ಮೂವಿ ನೋಡೋಕ್ ಥಿಯೇಟರ್ ಬಂದಿಸಲಕ್ಕಂತ. ದಟ್ ರಿಯಲಿ ಹೆಲ್ಪ್ ಅಸ್, ಅಂದ್ರೆ ಅದು ಫ್ರೂಟ್ಫುಲ್ ಆಗಿ ಕನ್ವರ್ಟ್ ಆಯ್ತು. ಅಂಡ್ ಐ ಡೋಂಟ್ ನೋ, ಅದು ನಾವು ಒಂದು ರಿಪಬ್ಲಿಕ್ ಡೇ ದಿನ ಒಂದು ವಿಡಿಯೋ ಮಾಡಿದ್ವಿ. ಅಲ್ಲಿ ದೀಕ್ಷಿತ್ ಸರ್ ಅದ ವಿಡಿಯೋನಲ್ಲಿ ಮಾತಾಡಿದ್ದು, ಜನರಿಂದಲೇ ಸಿನಿಮಾ, ಜನರೇ ಸಿನಿಮಾ ಅಂತ. ಆ ಲೈನು ನಮ್ಗೆ ಪ್ರೂವ್ ಆಯ್ತು. ಅಂದ್ರೆ ಮೂವಿ ಏನು ನಾವು ಥಿಯೇಟರ್ನಾಗ 3rd ವೀಕ್ ನೋಡಿದೇವಲ್ಲ, 3rd ವೀಕ್ ಆಲ್ಮೋಸ್ಟ್ ಆಲ್ ಏನ್ ಶೋಸ್ಗಳಿತ್ತಲ್ಲ ಎಲ್ಲ ಹೌಸ್ಫುಲ್ ಇತ್ತು ನಮ್ಗೆ. 3rd ವೀಕಿನ ಶೋಸ್ಗಳು ಹೌಸ್ಫುಲ್ ಆಗಿದ್ ನೋಡಿ, ಏನು 18 ಶೋಗಳು ಏನಿತ್ತದು ಟೋಟಲಿ 86 ಶೋಸ್ಗಳಾಯ್ತು 4th ವೀಕಿಗೆ. ಅಂಡ್ ಆ 4th ವೀಕಿಗೆ 86 ಶೋಸ್ ಆಯ್ತು, ಬಟ್ ಫುಟ್ಫಾಲ್ ಕಮ್ಮಿ ಆಗ್ತಾ ಹೋಯ್ತು, ಡಿಕ್ಲೈನ್ ಆಯ್ತು. ಅಂಡ್ ನಾನು ಪ್ರತಿ ವೀಕ್ ನಾನು ಏನ್ ನೋಡ್ತಿದ್ದ ಆ ನಂಬರ್ಸ್ಗಳು ಒಂದೇ ಸತಿ ಸಡನ್ ಆಗಿ ಡ್ರಾಪ್ ಆಯ್ತು. ಅದು ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಯಾಕೆ ಜನ ಬರ್ತಿಲ್ಲ ಥಿಯೇಟರ್ಗೆ, ಅಥವಾ ಅಂದ್ರೆ ಇಷ್ಟ ಎಂಗೇಜ್ಮೆಂಟ್ ಇದ್ದಿದ್ದು ಮೂವಿ ಸಡನ್ ಆಗಿ ಯಾಕೆ ಡ್ರಾಪ್ ಆಯ್ತು, ಏನ್ ರೀಸನ್ಸ್ ಗಳಿರ್ಬೋದು ಅಂತ. ಮತ್ತೆ ಇಂಟರ್ನೆಟ್ ಇಂದು ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ ಜನ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಜನ IPL ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂಡ್ ವೀಕೆಂಡಿಗೆ ಹೌಸ್ಫುಲ್ ಆಗತ್ತ ಶೋ, ಮತ್ತೆ ವೀಕ್ ಡೇಸ್ ಬರ್ತಿಲ್ಲ, ವೀಕೆಂಡ್ ಹೌಸ್ಫುಲ್ ಆಗತ್ತದ. ಅಂಡ್ ಈ ಥಿಯೇಟರ್ದು ಒಂದು ಥಂಬ್ ರೂಲ್ ಏನಿದೆ ಅಂದ್ರೆ, ಒಂದು ಶೋ ಅಂದ್ರೆ ಒಂದು ಥಿಯೇಟರ್ ಅಲ್ಲಿ ನಡೀತಾ ಇದಾರೆ ಅಂದ್ರೆ ಒಂದು ವೀಕ್ ಅಲ್ಲಿ ಆನ್ ಎನ್ ಎವರೇಜ್ 40% ಅಕ್ಯುಪೆನ್ಸಿ ಇರ್ಬೇಕು. ಅಂದ್ರೆ ಇವು ಯಾರಿಗೂ ಗೊತ್ತಿರಲ್ಲ. ಅಂಡ್ ಜನ ಏನ್ ಮಾಡ್ತಾರ ಅಂದ್ರೆ ಶೋ ಹಾಕಿಲ್ಲ ಹಂಗಿಲ್ಲ, ನೀವು ಬಂದ್ರ ಅಂದ್ರೆ ಅದು ಶೋ ಫುಲ್ ಇತ್ತಂದ್ರ ನಾಳೆ ಒಂದಿದೆ ಆಡ್ ಆಗ್ತದ. ಕಮ್ಮಿ 10 ಮಂದಿ ಹೋಗಿ ನಂಗೆ ಇಲ್ಲಿ ಶೋ ಬೇಕು ಅಂತಂದ್ರೆ ಐ ಆಮ್ ಆಲ್ಸೋ ಹೆಲ್ಪ್ಲೆಸ್ ಆಸ್ ಎ ಪ್ರೊಡ್ಯೂಸರ್. ಡಿಸ್ಟ್ರಿಬ್ಯೂಟರ್ ಆಗಿ ಅವರು ಹೆಲ್ಪ್ಲೆಸ್ ಇರ್ತಾರೆ, ಎಕ್ಸಿಬಿಟರ್ ಆಗಿ ಅವರು ಹೆಲ್ಪ್ಲೆಸ್ ಇರ್ತಾರೆ, ನಾವು ಹಾಕಿದ ಅಮೌಂಟು ಬರೋದಿಲ್ಲ. ಬಟ್ ಓವರ್ ಆಲ್ ಇಟ್ ಈಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಆಸ್ ಎ ಪ್ರೊಡಕ್ಷನ್ ಹೌಸ್. ನಮ್ಮ ಪ್ರೊಡಕ್ಷನ್ ಇಂದ ಇದು ಮೊದಲೇ ಮೂವಿ ಅಂತ ಅನ್ನಕ್ಕೆ ಬಹಳ ಹೆಮ್ಮೆ ಇದೆ. ಅಂಡ್ ನಮ್ದು ಈಗ ನಮ್ದೇ ಚಾನಲ್ ಅಲ್ಲೇ ನಾವು ಆಡಿಯೋ ಸಹ ಬಿಟ್ವಿ. ಆಡಿಯೋ ರೈಟ್ಸ್ ನಾವು ಯಾರಿಗೂ ಮಾರ್ಲಿಲ್ಲ. ಅಂಡ್ ಅದು ಮಾರ್ಲಾರ್ದ ಡಿಸಿಷನ್ ಇವತ್ತು ಕರೆಕ್ಟ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ರೈಟ್ ನೌ ವೆನ್ ವಿ ಸ್ಟಾರ್ಟೆಡ್ ಆಡಿಯೋ ಲೇಬಲ್ ಅಲ್ಲಿ ನಮ್ದು ಚಾನಲ್ ಅಲ್ಲಿ 1,600 ಜನ ಎಷ್ಟು ಸಬ್ಸ್ಕ್ರೈಬರ್ ಇದ್ರು. ಟುಡೇ ಮಾರ್ನಿಂಗ್ 20,000 ಜನ ದಾಟಿದ್ದಾರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರಿಪ್ಷನ್. ಸೊ ನಮ್ ಇನ್ಸ್ಟಿಂಕ್ಟ್ ಏನಿದೆ ಅದು ನಾವು ಫಾಲೋ ಮಾಡ್ಬೇಕಂತ ನಾನ್ ಭಾವಿಸ್ತೀನಿ. ಅಂಡ್ ಆಸ್ ಎ ಟೀಮ್ ಆಗಿ ನಾವು ಅನ್ಕೊಂಡಿ ನಮ್ಮ ಮನ್ಸಿಗೆ ಏನ್ ಅನ್ನಿಸ್ತದ ಮಾಡಾಮು, ಅದು ಮುಂದೆ ದೇವ್ರಿಗೆ ಬಿಡಾಮು ಅಂತ ಅಂದಿದ್ವಿ. ಸೊ ದೇವರದ ಈಗ ನಮ್ ಈ ಟೈಮಲ್ಲಿ ನಮ್ ಜನರಾದ್ರು, ಜನರಿಂದ ನಮ್ ಮೂವಿ ಚಲೋ ಆಯ್ತು. ಅಂಡ್ ಐ ಎಸ್ಪೆಷಲಿ ಥ್ಯಾಂಕ್ ಆಲ್ ಯೂಟ್ಯೂಬರ್ಸ್ ಅಂಡ್ ಆಲ್ ನ್ಯೂಸ್ ಪೇಪರ್ಸ್ ಅಂಡ್ ಆಲ್ ಪ್ರಿಂಟ್ ಮೀಡಿಯಾ, ಟ್ರೋಲ್ ಪೇಜಸ್ ಅಂಡ್ ಟ್ವಿಟರ್ ಅಲ್ಲಿ ಯಾರ ಹ್ಯಾಂಡಲ್ಸ್ ಇದೆ ಅವ್ರು ನಮ್ಮ ಮೂವಿ ಬಗ್ಗೆ ಮಾತಾಡಿದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಶಿವಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಅಂಡ್ ಅವರು ನಮ್ಮ ಮೂವಿ ಬಗ್ಗೆ ಟ್ವೀಟ್ ಮಾಡಿದ್ರು. ಅವ್ರದ್ದು ನಮ್ ದಿನನೇ ರಿಲೀಸ್ ಆಗಿತ್ತು ಮೂವಿ, ಮಾರ್ಚ್ 8ಕ್ಕೆ ಅವ್ರ ಮೂವಿ ರಿಲೀಸ್ ಆದ್ರು. ರಿಲೀಸ್ ಆಗಿ 5ನೇ ದಿನಕ್ಕೆ ಸರ್ ಟ್ವೀಟ್ ಮಾಡ್ತಾರೆ ಮೂವಿ ಬಗ್ಗೆ. ಅಂದ್ರೆ ಆತರ ಸೆಲ್ಫ್ಲೆಸ್ನೆಸ್ ಇದ್ದಾಗ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ. ಅಂಡ್ ಹೊಸಬ್ರ ಸಿನಿಮಾ
ಮುಂದೆ ಹೊಸಬ್ರು ಸಿನಿಮಾ ಮುಂದೆ ಬರಕಾಗತ್ತೆ. ಅಂಡ್ ಸುನಿ ಸರ್ ಸಹ ಅವರು ಥಿಯೇಟರ್ ಡೈರೆಕ್ಟ್ ಆಗಿ ಬಂದು ನೋಡಿದ್ರು. ಅಂದ್ರೆ ನಮ್ ಕಡೆಯಿಂದ ಏನ್ ಇನ್ವಿಟೇಷನ್ ಇರ್ಲಿಲ್ಲ. ಅಂಡ್ ನಮ್ಗೆ ಅಂದ್ರೆ ಅವ್ರಿಗೆ ಅಪ್ರೋಚ್ ಮಾಡಕ್ ಹೆಂಗಂತ ಗೊತ್ತಿರಲಿಲ್ಲ. ಅವ್ರದವರೇ ಇಂಟರ್ನೆಟ್ ನ ನೋಡಿ ಅವರೇ ಥಿಯೇಟರ್ಗೆ ಹೋಗಿ ಪಿಕ್ಚರ್ ನೋಡಿ. ಅಂಡ್ ಅವ್ರ ಆ ಟೈಮಲ್ಲಿ ಅವ್ರದ್ದೊಂದು ಮೂವಿ ರಿಲೀಸ್ ಆಗಿತ್ತು. ಆ ಮೂವಿ ರಿಲೀಸ್ ಆಗ ನಮ್ಗೆ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ಬ ಡೈರೆಕ್ಟರ್ ಆಗಿ. ನಂದು ಮೂವಿ ನೋಡಿಲ್ಲ ಅಂದ್ರೆ ನಡೀತದ, ನೀವು ಬ್ಲಿಂಕ್ ಪಿಕ್ಚರ್ ನೋಡ್ಬೇಕು ಅಂತ ಹೇಳ್ತಾರೆ ಸರ್. ಅದು ಮೇ ಬಿ ನನ್ನದು ಆ ದಿನ ನಾನು ನಿದ್ದೆ ಮಾಡಿಲ್ಲ. ಅಂದ್ರೆ ಇಷ್ಟು ಸೆಲ್ಫ್ಲೆಸ್ ಆಗಿ ಒಬ್ಬ ಮನುಷ್ಯ ಹೆಂಗಿರ್ತಾರ, ಅಂದ್ರೆ ಒಬ್ಬ ಹೊಸಬ್ರಿಗೆ ಹೆಂಗ್ ಬೆನ್ ತಟ್ಲಾತಾರಲ್ಲ. ಅಂಡ್ ಲಿಟರಲಿ ಆ ಒಂದು ಸ್ಟೇಟ್ಮೆಂಟ್ ಇಂದ ನಮ್ಗೆ ಟಿಕೆಟ್ಸ್ ಗಳು ಬಹಳ ಕನ್ವರ್ಟ್ ಆಗಿದೆ ನಮ್ಗೆ ನೆಕ್ಸ್ಟ್ ಡೇಗೆ. ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮನ್ಸೂರೆ ಸರು, ನಮ್ಮ ಹೇಮಂತ್ ಕುಮಾರ್ ಸರು, ಹೇಮಂತ್ ರಾವ್ ಸರು, ಅದಾದ್ಮೇಲೆ ವೀರೇಂದ್ರ ಮಲ್ಲಣ್ಣ ಸರ್, ವಸಂತ್ ಶೆಟ್ಟಿ ಸರ್, ಅನೂಪ್ ಭಂಡಾರಿ ಸರ್, ನಿರೂಪ್ ಭಂಡಾರಿ ಸರ್, ನಮ್ ಮಿನಿ ರೇಡಿಯೋ, ಅದಾದ್ಮೇಲೆ ಫಿಲ್ಮಿ ಕಾರ್ನರ್, ರಘು ಶಿವಮೊಗ್ಗದವರು. ಅದಾದ್ಮೇಲೆ ಇದು ಹೇಳಕ್ ನನ್ಗೆ ಬಹಳ ಖುಷಿ ಇದೆ. ಬಿ ಗಣಪತಿ ಸರ್, ಸೀನಿಯರ್ ಜರ್ನಲಿಸ್ಟು. ಅವರು ಹಿ ಇಸ್ ದ ಫಸ್ಟ್ ಪರ್ಸನ್ ನಮ್ಗೆ ಇಂಟರ್ವ್ಯೂ ಮಾಡಿದ್ದು ನಮ್ಮ ತಂಡಕ್ಕೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಗೌರಿ ಶಕ್ಕಿ ಸರ್, ಅಂಡ್ ಆಲ್ಮೋಸ್ಟ್ ಸ್ಪರ್ಶ ಹರಕೆ, ವೀರೇಂದ್ರ ಮಲ್ಲಣ್ಣ ಸರ್, ಮತ್ತೆ ಕಾರ್ತಿಕ್ ಪತ್ತಾರು, ಕೈರಮ್ ವಾಶಿ ಸರ್, ಎಲ್ರಿಗೂ ಅಂದ್ರೆ ಲಿಸ್ಟ್ ಮುಗಿಯೋದೇ ಇಲ್ಲ. ಬಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು, ಬಂದಿದ್ದಕ್ಕೆ ಧನ್ಯವಾದಗಳು. ಅಂಡ್ ಹೋಪ್ಫುಲಿ ನಮ್ದು 50 ದಿನ ಕಂಪ್ಲೀಟ್ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಟೈಮ್ಗೆ, ನಿಮ್ಮ ಸಮಯಕ್ಕೆ ಚಿರಋಣಿ ಇಡೀ ಚಿತ್ರತಂಡ ಧನ್ಯವಾದಗಳು. ಹಿಂದೆ ತುಂಬಾ ಜನ ಕೆಲಸ ಮಾಡಿರ್ತಾರೆ. ಜೀವನ್, ಭರತ್ ಅಂಡ್ ಮನೋಜ್ ಇನ್ನು ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ತುಂಬಾ ಹಗಲು ರಾತ್ರಿ ಕಷ್ಟಪಟ್ಟಂತ ಹುಡುಗರು ಇವರು. ಅಂಡ್ ಎಲ್ಲ ಫಿಲ್ಮ್ ಮೇಕರ್ಸ್ ಆಗ್ಬೇಕು ಅನ್ಕೊಂಡಿರೋರು. ನಿಮ್ಮ ಕ್ಯಾಮ್ರಾ ಮುಂದೆ ಇವರು ಮುಖ್ಯವಾಗಿ ಬರಬೇಕು ಮುಂದಿನ ಒಳ್ಳೆ ಸಿನಿಮಾ ಮಾಡೋರು. ಸೊ ಕ್ಯಾಮ್ರಾ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇಡೀ ತಂಡದ ಒಂದು ಸಿನಿಮಾ ಪಿಕ್ಚರ್ ತಗೊಂಡು ಮುಗಿಸೋಣ